ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ. ಭಾರತದ ಚುನಾವಣೆ ನಡೆಯುವುದು ಬಹುಸದಸ್ಯರ ಚುನಾವಣಾ ಕ್ಷೇತ್ರಗಳು. ಭಾರತದ ಪ್ರಧಾನಿಯಾಗಲು ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ. ಭಾರತದ ಮತದಾನದ ಕನಿಷ್ಠ ವಯಸ್ಸು 18 ವರ್ಷ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಉಪರಾಷ್ಟ್ರಪತಿ. ಗಣರಾಜ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? 26 ಜನವರಿ. ರಾಜ್ಯ ಶಾಸಕಾಂಗ ಸಭೆಯ ಉಪಸ್ಥಿತಿಯ ಅಧಿಕಾರ ಸ್ಪೀಕರ್. ಲೋಕಸಭಾ ಅಧಿಕಾರಾವಧಿ 5 ವರ್ಷಗಳು. ಭಾರತ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? 6. ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಮೊದಲ ಬಾರಿಗೆ ಬಹುಮತ ಪಡೆಯದೇ ಇದ್ದದ್ದು 1977. ಗೋವಾ ಭಾರತದ 25ನೇ ರಾಜ್ಯವಾಗಿ ರೂಪುಗೊಂಡಿದ್ದು 1987. ಸಂವಿಧಾನ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ? ಭಾರತ್, ದ್ಯಾಟ್ ಈಸ್ ಇಂಡಿಯಾ. ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224. ಸಂವಿಧಾನದ 370ನೇ ವಿಧಿಯು ಸಂಬಂಧಿಸಿರುವುದು ಜಮ್ಮು ಮತ್ತು ಕಾಶ್ಮೀರಕ್ಕೆ. ಸಂವಿಧಾನದ 8ನೇ ಅನುಸೂಚಿ ಎಷ್ಟು ಬಗೆಯ ಭಾಷೆಗಳನ್ನು ಹೊಂದಿದೆ? 22. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿಗಳು. ಚುನಾವಣಾ ಆಯೋಗದಲ್ಲಿರುವ ಸದಸ್ಯರ ಸಂಖ್ಯೆ 3. ಸಂವಿಧಾನ ಅನುಚ್ಛೇದ ಅಸ್ಪೃಶ್ಯತೆ ತೊಡೆದುಹಾಕಿದೆ. 17ನೇ ಅನುಚ್ಛೇದ. ಯಾವುದನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ? ಪೀಠಿಕೆ. ಕಾನೂನುಬಾಹಿರ ಬಂಧನದ ವಿರುದ್ಧ ಯಾವ ರಿಟ್ಟನ್ನು ಹೊರಡಿಸಬಹುದು? ಹೇಬಿಯಸ್ ಕಾರ್ಪಸ್. ಸಂವಿಧಾನ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳು ಅಳವಡಿಸಲಾಗಿದೆ? ನಿರ್ದೇಶಕ ತತ್ವಗಳು. ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿರುವುದು ಲೋಕಸಭೆ, ರಾಜ್ಯಸಭೆ ಸದಸ್ಯರು. ಭಾರತದ ಸಂವಿಧಾನದಲ್ಲಿ ಶಿಕ್ಷಣ ಯಾವ ವ್ಯಾಪ್ತಿಯಲ್ಲಿ ಬರುತ್ತದೆ? ಸಮವರ್ತಿತ ಪಟ್ಟಿ. ವಿಧಾನಸಭೆಯ ಸದಸ್ಯನಾಗಲು ಕನಿಷ್ಠ ವಯಸ್ಸು 25 ವರ್ಷ. ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ಮರಣದಂಡನೆಗೆ ಗುರಿಯಾದ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ಸಂವಿಧಾನದ 8ನೇ ಅನುಚ್ಛೇದ ಅನುಸೂಚಿಯಲ್ಲಿ ಈ ಭಾಷೆ ಸೇರಿಲ್ಲ. ಕೊಡವ. ಭಾರತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿವೆ? 12. ತನ್ನದೇ ಆದ ಹೈಕೋರ್ಟ್ ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು? ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಯಾವ ವಿಧಿಯನ್ವಯ ನೀಡಿದೆ? 371 ಜೆ. ಅನುಚ್ಛೇದ 14ರಲ್ಲಿ ಹೇಳಿರುವ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ರಕ್ಷಣೆಗೆ ರಾಜ್ಯಬದ್ಧವಾಗಿದೆ ಎಂದರೆ ಭಾರತ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು. ಭಾರತ ಸಿಖ್ಖರು ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಯಾವ ಮೂಲಭೂತ ಹಕ್ಕಿನಿಂದ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ರಿಟ್ ಆಫ್ ಸರ್ಸಿಯೋರರಿ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವುದು ನಿಗದಿತ ವ್ಯಾಜ್ಯದ ದಾಖಲಾತಿಗಳನ್ನು ತನ್ನ ಸುಪರ್ದಿಗೆ ಒಪ್ಪಿಸುವಂತೆ ಸೂಚಿಸುವುದು. ರಾಜ್ಯಪಾಲರು ಯಾವುದೇ ವ್ಯವಸ್ಥೆಯ ಅಂಗವಾಗಿದ್ದಾರೆ? ರಾಜ್ಯ ಶಾಸನ ಸಭೆ. ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ. ಉಚ್ಚ ನ್ಯಾಯಾಲಯ ಇರುವುದು ಯಾವ ಪಟ್ಟಿಯಲ್ಲಿದೆ? ಕೇಂದ್ರ ಪಟ್ಟಿ. ಭಾರತ ರಾಷ್ಟ್ರೀಯ ಮತ್ತು ಉಪರಾಷ್ಟ್ರಪತಿಯ ಹುದ್ದೆ ಖಾಲಿ ಇರುವಾಗ ಅವರ ಕೆಲಸವನ್ನು ಮಾಡುವವರು ಯಾರು? ಭಾರತದ ಮುಖ್ಯ ನ್ಯಾಯಾಧೀಶರು. ಪಂಚಾಯತ್ ರಾಜ್ ಎಂದರೇನು? ಗ್ರಾಮೀಣ ಹಾಗೂ ಪ್ರಾದೇಶಿಕ ಮಿಶ್ರ ಸರ್ಕಾರ. ಭಾರತದ 7ನೇ ಭಾಗ ಒಳಗೊಂಡಿರುವುದು
ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿತ ಪಟ್ಟಿ. ಭಾರತ ನಿಯಂತ್ರಣಾಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧನಾ ನೇಮಿಸುವವರು ಭಾರತ ರಾಷ್ಟ್ರಪತಿ. ಭಾರತ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು ಜುಲೈ 22, 1947. ಸರ್ವೋಚ್ಚ ನ್ಯಾಯಾಲಯ ರಿಟ್ ಆಫ್ ಪ್ರೊಹಿಬಿಷನ್ ಅನ್ನು ಹೊರಡಿಸುವುದು. ಕೆಳಗಿನ ನ್ಯಾಯಾಲಯಗಳು ತಮ್ಮ ವ್ಯಾಪ್ತಿಯನ್ನು ಮೀರಿ ತೀರ್ಪನ್ನು ನೀಡಕೂಡದು. ರಾಜ್ಯ ನಿರ್ವಹಣಾಧಿಕಾರಿ, ರಾಜ್ಯಪಾಲರು. ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಹೇಬಿಯಸ್ ಕಾರ್ಪಸ್. ಮೂಲಭೂತ ಹಕ್ಕು ಯಾವುದೂ ಅಲ್ಲ, ಮುಷ್ಕರದ ಹಕ್ಕು. ಜಂಟಿ ಅಧಿವೇಶನದಲ್ಲಿ ಬಿಲ್ ಪಾಸಾಗಲು ನಿರ್ಣಾಯಕ ಮತ ಚಲಾಯಿಸುವವರು ಲೋಕಸಭಾಧ್ಯಕ್ಷರು. ಸಂವಿಧಾನದಲ್ಲಿ ಕೇಂದ್ರ ನಿರ್ವಹಣಾ ಅಧಿಕಾರ ಯಾರು? ರಾಷ್ಟ್ರಪತಿ. ಸಂವಿಧಾನ ಸಮವರ್ತಿ ಪಟ್ಟಿಯಲ್ಲಿ ಬರುವ ವಿಷಯ ಶಿಕ್ಷಣ ಮತ್ತು ಅರಣ್ಯ. ಭಾರತ ಸಂವಿಧಾನಿಕ ಸಭೆಯ ಸಭಾಧ್ಯಕ್ಷರಾಗಿದ್ದವರು ಡಾ. ಬಾಬು ರಾಜೇಂದ್ರ ಪ್ರಸಾದ್. ಭಾರತ ಸಂಸತ್ತು ಒಳಗೊಂಡಿರುವುದು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. 4ನೇ ಅಂಗ ಎಂದರೆ ಮಾಧ್ಯಮಗಳು. ಪಂಚಾಯತ್ ರಾಜ್ ಸಂಸ್ಥೆಗಳೆಂದರೆ ಗ್ರಾಮ ಸಭಾ, ಗ್ರಾಮ ಪಂಚಾಯತ್, ನ್ಯಾಯ ಪಂಚಾಯತ್. ಭಾರತದಲ್ಲಿ ಯಾರು ರಾಜ್ಯ ಕಾರ್ಯನಿರ್ವಹಣದ ಮುಖ್ಯಸ್ಥರು? ರಾಜ್ಯಪಾಲರು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ರಾಜೀನಾಮೆ ಸಲ್ಲಿಸಬೇಕಾದರೆ ರಾಜೀನಾಮೆಯ ಪತ್ರವನ್ನು ಯಾರಿಗೆ ಕೊಡಬೇಕು? ಭಾರತದ ರಾಷ್ಟ್ರಪತಿಯವರಿಗೆ. ಭಾರತ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಉಪರಾಷ್ಟ್ರಪತಿಗೆ. ರಾಜ್ಯಸಭೆಯ ಸದಸ್ಯನಾಗಬೇಕಾದರೆ ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು? 30. ಭಾರತ ಗಣರಾಜ್ಯವೆಂದು ಘೋಷಿಸಿದ್ದು ಯಾವಾಗ? 1950 ಜನವರಿ 26. ಭಾರತದಲ್ಲಿ ಪ್ರಥಮ ಚುನಾವಣೆ ನಡೆದ ವರ್ಷ 1952. ಭಾರತದ ಮೂಲಭೂತ ಹಕ್ಕುಗಳನ್ನು ಖಾತರಿಗೊಳಿಸುವುದು ಭಾರತದ ಸಂವಿಧಾನ. ಯಾವ ವಯೋಮಿತಿಯವರೆಗೆ ಸಂವಿಧಾನದಡಿಯಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತದೆ? 6 ರಿಂದ 14 ವರ್ಷದ ಮಕ್ಕಳಿಗೆ. ಪಂಚಾಯಿತಿಯಲ್ಲಿ ಮಹಿಳೆಯರಿಗೆ ಇರುವ ಮೀಸಲಾತಿಯ ಪ್ರಮಾಣ 50ರಷ್ಟು. ಸಂವಿಧಾನದ ಮೂಲಭೂತ ಹಕ್ಕು ಇದು ಆಗಿರುವುದಿಲ್ಲ. ಆಸ್ತಿ ಹಕ್ಕು. ಕಾನೂನು ಸುವ್ಯವಸ್ಥೆಯ ವಿಷಯ ಭಾರತದ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಇದೆ? ರಾಜ್ಯ ಪಟ್ಟಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಮಾನವ ಹಕ್ಕುಗಳ ಉಲ್ಲಂಘನೆ ಮೇಲ್ವಿಚಾರಕರು ಯಾರು? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ? ಪ್ರಜಾಪ್ರಭುತ್ವ ಕೇಂದ್ರೀಕರಣ. ಭಾರತದ 3 ಸೇನಾಪಡೆಗಳ ದಂಡನಾಯಕರು? ರಾಷ್ಟ್ರಪತಿ. ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದೆಹಲಿಯ ಕೆಂಪುಕೋಟೆಯ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುವವರು ಭಾರತದ ಪ್ರಧಾನಮಂತ್ರಿಗಳು. ಕ್ರೈಮಲ್ ಟ್ರಯಲ್ ಎಂದರೇನು? ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಮತ್ತು ಸಂಬಂಧಪಟ್ಟವರು ಮಾತ್ರ ಭಾಗವಹಿಸುವ ನಡವಳಿಕೆಗಳು. ಭಾರತದ ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ಸಂರಕ್ಷಕ ಸರ್ವೋಚ್ಚ ನ್ಯಾಯಾಲಯ. ಭಾರತ ಸಂವಿಧಾನದ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11. ಪಂಚಾಯತ್ ರಾಜ್ 3 ಹಂತದ ಪದ್ಧತಿ ಅತ್ಯಂತ ಮೇಲ್ದರ್ಜೆಯಲ್ಲಿರುವ ಸಂಸ್ಥೆ ಯಾವುದು? ಜಿಲ್ಲಾ ಪರಿಷತ್. ಸಹಕಾರ ಆಯೋಗ ಸಂಬಂಧಿಸಿರುವುದು ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತರ ಸ್ಥಾನಮಾನ. ರಾಜ್ಯ ವಿಧಾನಸಭೆಯ ಮಂತ್ರಿಮಂಡಲದ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಮುಖ್ಯಮಂತ್ರಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? 65 ವರ್ಷಗಳು. ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ? 51 ಭಾಗದಲ್ಲಿ ವಿಧಿಯಲ್ಲಿ. ಭಾರತ ಸಂವಿಧಾನದ 24ನೇ ವಿಧಿಯ ಸಂಬಂಧಿಸಿರುವುದು ಬಾಲಕಾರ್ಮಿಕತೆಗೆ ನಿಷೇಧ. 14 ವರ್ಷ. ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ನಿಷೇಧ. ಮೆಗಲೋಪೊಲಿಯಸಸ್ ಎಂಬುದು ಗ್ರೀಕ್ ಪದ, ಹಾಗೆಂದರೆ ಮಹಾನಗರ.
ರಾಜ್ಯಪಾಲರ ಹುದ್ದೆಯಲ್ಲಿದ್ದಾಗ ಮರಣ ಹೊಂದಿದರೆ ಅವರ ಸ್ಥಾನವನ್ನು ನಿರ್ವಹಿಸುವವರು ಯಾರು? ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು. ಭಾರತ ಸಂವಿಧಾನದಲ್ಲಿ ಉಪ ಪ್ರಧಾನಮಂತ್ರಿ ಹುದ್ದೆಗೆ ಅವಕಾಶ ಇದೆಯೇ? ಆನ್ಸರ್ ಇಲ್ಲ. ರಾಷ್ಟ್ರಪತಿ ರಾಷ್ಟ್ರೀಯ ಸಮಗ್ರತಾ ಮಂಡಳಿಯ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿಗಳು. ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಮೂರ್ತಿಗಳು ಎಷ್ಟು ವರ್ಷಗಳವರೆಗೆ ಅಧಿಕಾರದಲ್ಲಿರುತ್ತಾರೆ? 2 ವರ್ಷ. ಭಾರತ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಭಾರತ ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷಗಳು. ಸಂಸತ್ತಿನ ಸದಸ್ಯನಲ್ಲದಿದ್ದರೂ ವ್ಯಕ್ತಿಯು ಮಂತ್ರಿಯಾಗಿ ನೇಮಕವಾದಲ್ಲಿ ಎಷ್ಟು ಸಮಯದ ಒಳಗೆ ಸಂಸತ್ತಿನ ಯಾವುದಾದರೂ ಸಭೆಗೆ ಆಯ್ಕೆಯಾಗಬೇಕು? 6 ತಿಂಗಳು. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನಗಳಿವೆ? 28 ಮತ್ತು 12. ಬೆಂಗಳೂರು ನಗರದ ಪ್ರಥಮ ಪ್ರಜೆ ಮಹಾಪೌರರು. ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಆಯ್ದುಕೊಳ್ಳಲಾಗಿದೆ. ಯುನೈಟೆಡ್ ಕಿಂಗ್ಡಮ್. ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಅಮೆರಿಕ ಸಂವಿಧಾನ. ಲೋಕಸಭೆಯನ್ನು ರಾಷ್ಟ್ರಪತಿಯವರ ಯಾರ ಶಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು? ಪ್ರಧಾನಮಂತ್ರಿಗಳು. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದದ್ದು 1993. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಪಬ್ಲಿಕ್ ಅಥಾರಿಟಿಗಳಿಗೆ ರಿಟ್ ಆಫ್ ಮುಖಾಂತರ ಕರ್ತವ್ಯ ನಿರ್ವಹಿಸಲು ಯಾವ ರಿಟ್ ಆದೇಶ ನಿರ್ದೇಶಿಸುತ್ತದೆ? ಮ್ಯಾಂಡಮಸ್ ಪರಮಾದೇಶ. ತುರ್ತು ಸಾರ್ವಜನಿಕ ಮುಖ್ಯತೆಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವ ಪ್ರಶ್ನೆಯು ಲೋಕಸಭೆಯಲ್ಲಿ ಸಾಮಾನ್ಯ ಪ್ರಶ್ನೆಗೆ ನೀಡುವ ನೋಟಿಸ್ಗಿಂತ ಹೆಚ್ಚು ಕಡಿಮೆ ಅವಧಿಯ ನೋಟಿಸನ್ನು ನೀಡಿ ಗುರುತಿಸುವುದಾಗಿದೆ? ಶಾರ್ಟ್ ನೋಟಿಸ್ ಪ್ರಶ್ನೆಗಳು. ಪಕ್ಷಾಂತರ ವಿರೋಧ ಚಟುವಟಿಕೆಯ ಕುರಿತು ಯಾವ ಅನುಸೂಚಿ ತಿಳಿಸುತ್ತದೆ? 10ನೇ ಅನುಸೂಚಿ. ಸಂಸತ್ತಿನ ಸದಸ್ಯರ ಅನರ್ಹತೆಯ ವ್ಯಾಜ್ಯವು ಇವರ ಮುಂದೆ ಮಂಡಿಸಲಾಗುತ್ತದೆ? ರಾಷ್ಟ್ರಪತಿಯವರ ಮುಂದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದೊಂದು ಮೂಲಭೂತ ಹಕ್ಕಾಗಿದೆ. ಯಾವ ಸಮಿತಿಯ ಮುಖ್ಯ ಕರ್ತವ್ಯವು ಸಂಸತ್ತಿನಿಂದ ಸರ್ಕಾರಕ್ಕೆ ಹಂಚಿಕೆಯಾಗುವುದು? ಹಣವು ಬೇಡಿಕೆ ವ್ಯಾಪ್ತಿಯೊಳಗೆ ಇರುವುದನ್ನು ಕಂಡುಹಿಡಿಯಲಾಗಿದೆ. ಸಾರ್ವಜನಿಕ ಲೆಕ್ಕ ಸಮಿತಿ. ಭಾರತ ಸರ್ಕಾರಿ ಖಜಾನೆಯ ಪಾಲಿಸಿಯನ್ನು ಯಾವುದು ವ್ಯವಸ್ಥಾಪಿಸುತ್ತದೆ? ಭಾರತ ರಿಸರ್ವ್ ಬ್ಯಾಂಕ್ RBI. ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುವರು? ಭಾರತದ ಉಪರಾಷ್ಟ್ರಪತಿಗಳು. ಜಾಗತಿಕ ಮತದಾನದ ಹಕ್ಕು ಎಂದರೆ ದೇಶದ ವಯಸ್ಕ ಪ್ರಜೆಗಳಿಗೆ ನೀಡಿರುವ ಮತದಾನದ ಹಕ್ಕು. ನ್ಯಾಯಾಲಯಗಳ ಮೂಲಕ ಜಾರಿಗೆ ತರಲು ಆಗುವುದಿಲ್ಲ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಜನಪ್ರತಿನಿಧಿ ಅಧಿನಿಯಮ ಜಾರಿಗೆ ಬಂದದ್ದು 1951. ಎಷ್ಟು ವರ್ಷದಲ್ಲಿ 61ನೇ ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ಮತದಾನದ ವಯೋಮಿತಿಯನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು? 1989. 2000ನೇ ಇಸ್ವಿಯಲ್ಲಿ ಆದ ಪಂಚಾಯತ್ ರಾಜ್ ಕಾಯ್ದೆಯ 2ನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯನು ತನ್ನ ಮನೆಯಲ್ಲಿ ಕಡ್ಡಾಯ ಹೊಂದಿರಬೇಕಾದ ಸೌಲಭ್ಯ ಶೌಚಾಲಯ ಸೌಲಭ್ಯ. ಸಂಸತ್ತಿನ ಸಮಾನ ಹಂಚಿಕೆ ಯಾವ ಮೌಲ್ಯವನ್ನು ಸೂಚಿಸುತ್ತದೆ? ಸಮಾಜವಾದ. ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನು ಆಧರಿಸಿವೆ? ಅಂತಾರಾಷ್ಟ್ರೀಯ ಸಹಭಾಗಿತ್ವ. ನಮ್ಮ ಸಂವಿಧಾನವು ಎಷ್ಟು ವಿಧಿಗಳನ್ನು ಹೊಂದಿದೆ? 450ಕ್ಕಿಂತ ಅಧಿಕ. ಸಂವಿಧಾನ ರಚನಾ ಸಭೆ ಮೊದಲ ಬಾರಿಗೆ ನಡೆದದ್ದು 9 ಡಿಸೆಂಬರ್ 1946. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸಂವಿಧಾನ ರಚನಾ ಭಾಗವಹಿಸಿದ ಕನ್ನಡಿಗರು KS ರೆಡ್ಡಿ, ಟಿ ಸಿದ್ದಲಿಂಗಯ್ಯ, ಎಚ್ ಸಿದ್ದವೀರಪ್ಪ. ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿದೆ? ರಾಜ್ಯ ಪಟ್ಟಿ. 14ನೇ ಅನುಸೂಚಿಯು ಸಮಾನತೆಗೆ ಸಂಬಂಧಿಸಿದೆ. 21ನೇ ಅನುಚ್ಛೇದವು ಜೀವಿಸುವ ಹಕ್ಕುಗಳಿಗೆ ಸಂಬಂಧಿಸಿದೆ. 25ನೇ
ಅನುಚ್ಛೇದವು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದೆ. 32ನೇ ಅನುಚ್ಛೇದವು ಸಾಂವಿಧಾನಿಕ ಪರಿಹಾರ ಹಕ್ಕಿಗೆ ಸಂಬಂಧಿಸಿದೆ. ಭಾರತ ಸಂವಿಧಾನದಲ್ಲಿ ಎಷ್ಟು ಶೆಡ್ಯೂಲ್ಗಳಿವೆ? 12 ಶೆಡ್ಯೂಲ್ಗಳು. ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರಿ. ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ್ರ ಇಂಡಿಯಾ, ಭಾರತ. ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿಯು ಎಷ್ಟು ಕ್ಷೇತ್ರದಿಂದ ಸ್ಪರ್ಧಿಸಬಾರದು? 2ಕ್ಕಿಂತ ಹೆಚ್ಚು ಕ್ಷೇತ್ರ. ಭಾರತದ ರಾಷ್ಟ್ರಗೀತೆ ಪೂರ್ಣವಾಗಿ ಹಾಡಲು ತೆಗೆದುಕೊಳ್ಳುವ ಸಮಯ 52 ಸೆಕೆಂಡುಗಳು. ಅಂತಾರಾಜ್ಯ ಜಲ ವಿವಾದಕ್ಕೆ ಸಂಬಂಧಿಸಿರುವುದು ಸಂವಿಧಾನದ ಯಾವ ವಿಧಿಯಲ್ಲಿದೆ? 262 262. ಸಂವಿಧಾನದ 359ನೇ ವಿಧಿಯು ರಾಷ್ಟ್ರಪತಿಯವರಿಗೆ ಯಾವ ಸಂದರ್ಭದಲ್ಲಿ ಯಾವುದೇ ನ್ಯಾಯಾಲಯದಲ್ಲಿ ಮೂಲಭೂತ ಹಕ್ಕಿಗೆ ಚ್ಯುತಿ ಬಾರದಂತೆ ತಡೆಯಲು ಸವಲತ್ತು ನೀಡಿದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರ ಕಾರ್ಯಾವಧಿ 6 ವರ್ಷ ಅಥವಾ 65 ವರ್ಷ. ರಾಷ್ಟ್ರಪತಿ ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು? ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದಿರುವಾಗ ಅಥವಾ ಭಾಗವಹಿಸದೇ ಇರುವಾಗ ಹೊರಡಿಸುತ್ತಾರೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನ ಇದರಿಂದ ಸಂದಾಯ ಮಾಡಲಾಗುತ್ತದೆ. ಭಾರತದ ಸಂಚಿತ ನಿಧಿ. ಪಂಚಾಯತ್ ರಾಜ್ ಒಂದು ಸ್ಥಳೀಯ ಸ್ವಯಂ ಆಡಳಿತಕ್ಕೆ ಸಂಬಂಧಿಸಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಜಾರಿಗೆ ತಂದ ಮುಖ್ಯ ನ್ಯಾಯಾಧೀಶರು ಪಿ.ಎನ್. ಭಗವತಿ. ಭಾರತ ಸಂವಿಧಾನದ ಯಾವ ನಿಕಾಯವು ರೂಪಿಸಿತು? ಸಂವಿಧಾನ ಮಂಡಳಿ. ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಯಾವುದು? ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಸೂಚಿಸಲ್ಪಟ್ಟಿದೆ. ಸಂವಿಧಾನದ ತಿದ್ದುಪಡಿ ಕಾರ್ಯವಿಧಾನವನ್ನು ತಿಳಿಸುವ ಕಲಂ 368ನೇ ತಿದ್ದುಪಡಿ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ. ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾದ ವರ್ಷ 1976. ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು. ಜಂಟಿ ರಾಜ್ಯ ಲೋಕಸೇವಾ ಆಯೋಗ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯಿಸುವಂತೆ ರಚಿಸಿದ್ದು ಅದು ಒಂದು ಶಾಸನಬದ್ಧ ಅಂಗವಾಗಿದೆ. ಜಮ್ಮು ಮತ್ತು ಕಾಶ್ಮೀರ ಸಂಬಂಧಿಸಿದಂತೆ ಶಾಸನ ನಿರ್ಮಾಣದ ಅಧಿಕಾರ ಇರುವುದು ರಾಜ್ಯದ ವಿಧಾನ ಮಂಡಲಕ್ಕೆ. ಜಮ್ಮು ಮತ್ತು ಕಾಶ್ಮೀರ. ಪುರಸಭೆಗಳ ಚುನಾವಣೆ ನಡೆಸುವುದು ಯಾರ ಅಧೀನಕ್ಕೆ ಒಳಪಟ್ಟಿದೆ? ರಾಜ್ಯ ಚುನಾವಣಾ ಆಯೋಗ. ಭಾರತ ಸಂವಿಧಾನದ 1ನೇ ವಿಧಿಯ ಪ್ರಕಾರ ಭಾರತವನ್ನು ಏನೆಂದು ಕರೆಯುತ್ತಾರೆ? ಯೂನಿಯನ್ ಆಫ್ ಸ್ಟೇಟ್, ರಾಜ್ಯಗಳ ಒಕ್ಕೂಟ. ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? 33ನೇ ವಿಧಿ. ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ? ಅಟಾರ್ನಿ ಜನರಲ್. ಯಾವ ರಿಟ್ ಅಕ್ಷರಶಃ ನಿನ್ನ ಅಧಿಕಾರವೇನು ಎಂಬ ಅರ್ಥವನ್ನು ನೀಡುತ್ತದೆ? ಕೋವಾರೆಂಟ್. 123ನೇ ವಿಧಿಗೆ ಸಂಬಂಧಿಸಿರುವುದು ರಾಷ್ಟ್ರಾಧ್ಯಕ್ಷರ ಅಧಿಕಾರ ನೀಡುವ ಸುಗ್ರೀವಾಜ್ಞೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ರಿಸರ್ವ್ ಗಂಗಾ ರಿಜರ್ವೇಶನ್ ಪ್ರೊಟೆಕ್ಷನ್ ಮತ್ತು ಮ್ಯಾನೇಜ್ಮೆಂಟ್ ಪ್ರಾಧಿಕಾರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಒಂದು ಮಸೂದೆಯನ್ನು ಪಾರ್ಲಿಮೆಂಟ್ನ ಜಂಟಿ ಸದನದ ಮುಂದೆ ಇಟ್ಟಾಗ ಅದರ ಅನುಮೋದನೆ ಹಾಜರಿರುವ ಸದಸ್ಯರ ಸರಳ ಬಹುಮತ. ಅಂತಾರಾಜ್ಯ ಸಭೆಯ ಸದಸ್ಯರು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, 6 ಕ್ಯಾಬಿನೆಟ್ ಸಚಿವರು. ಪ್ರಧಾನಮಂತ್ರಿ ಅಧಿಕಾರಾವಧಿ ಪಾರ್ಲಿಮೆಂಟಿನ ಅದರಲ್ಲೂ ಲೋಕಸಭೆ ವಿಶ್ವಾಸ ಗಳಿಸುವವರೆಗೆ. ಯಾವ ಸಂವಿಧಾನದ ಹಕ್ಕುಗಳು ಪೌರರಲ್ಲದವರಿಗೂ ಲಭ್ಯವಾಗಿವೆ? ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ತೊಡಗುವ ಸ್ವಾತಂತ್ರ್ಯ. ರಾಷ್ಟ್ರಪತಿಯವರ 352ನೇ ವಿಧಿಯ ಪ್ರಕಾರ ಯಾವ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು?
ಬಾಹ್ಯ ದಾಳಿ ಅಥವಾ ಸಶಸ್ತ್ರ ದಂಗೆ. ರಾಜ್ಯಸಭೆಯ ಸದಸ್ಯರೋರ್ವನ ಅನರ್ಹತೆ ವಿಷಯ ನಿರ್ಧರಿಸುವವರು ಚುನಾವಣಾ ಆಯೋಗದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಬದಲಾಯಿಸಲ್ಪಡುವುದು. ಕಾನೂನಿನ ರಿವ್ಯೂ ಸಂಸತ್ತು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ನೀಡುವುದು ರಾಜ್ಯದ ಕ್ರೋಢೀಕೃತ ನಿಧಿ. ಯಾವ ಭಾರತದ ಸಂವಿಧಾನ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ. ರಾಷ್ಟ್ರಾಧ್ಯಕ್ಷರ ಸರ್ಕಾರ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದದ್ದು 2005 ಅಕ್ಟೋಬರ್ 12. ಭಾರತ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸುವ ಸುಪ್ರೀಂ ಕೋರ್ಟಿನ ಸಂಖ್ಯಾಬಲ ಎಷ್ಟು? 34. 356ನೇ ವಿಧಿಯಡಿಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ರಾಜ್ಯದಲ್ಲಿ ಘೋಷಿಸಬಹುದಾದ ಗರಿಷ್ಠ ಅವಧಿ 3 ವರ್ಷಗಳು. ಶೂನ್ಯ ವೇಳೆಯೂ ಇವರ ವಿವೇಚನೆಯಲ್ಲಿರುತ್ತದೆ. ಸಭಾಧ್ಯಕ್ಷರು. ಯಾವ ಸಮಿತಿಯ ಮೇರೆಗೆ ಕೇಂದ್ರೀಯ ವಿಚಕ್ಷಣಾ ಆಯೋಗ ಸೆಂಟ್ರಲ್ ವಿಜಿಲೇಷನ್ ಕಮಿಷನ್ ಸ್ಥಾಪಿಸಲಾಯಿತು? ಕೆ. ಸಂತಾನಂ ಸಮಿತಿ. ಕರ್ನಾಟಕ ಪಂಚಾಯತ್ ರಾಜ್ ಪದ್ಧತಿಯು ಇದಾಗಿದೆ. 3 ಮಜಲು ಪದ್ಧತಿ. ಲೋಕಾಯುಕ್ತರ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪರಿಚಯಿಸಲ್ಪಟ್ಟಿತು. ರಾಮಕೃಷ್ಣ ಹೆಗಡೆ. ಭಾರತೀಯ ಪಾರ್ಲಿಮೆಂಟಿನ ಹುದ್ದೆಯಲ್ಲಿ ಉತ್ತರದ ಅಗತ್ಯತೆಯನ್ನು ಹೊಂದಿದೆ. ಚುಕ್ಕಿ ಅಂಕಿತ ಸ್ಟಾರ್ಡ್ ಪ್ರಶ್ನೆಗಳು. ಸ್ಟಾರ್ಟೆಡ್. ಸಂಸತ್ತಿನ ಪಬ್ಲಿಕ್ ಅಕೌಂಟೆನ್ಸಿ ಕಮಿಟಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಪ್ರಸ್ತುತ ಅಧೀರ್ ರಂಜನ್ ಚೌಧರಿ. 2023. ಲೋಕಸಭಾ ಚುನಾವಣೆಗಾಗಿ ನಾಮಪತ್ರ ಇವರಿಂದ ಸಲ್ಲಿಸಲ್ಪಡಬಹುದು. ಮತಕ್ಷೇತ್ರದೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಬರುವ ಭಾರತದ ಯಾವುದೇ ಪ್ರಜೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಲೋಕಸಭೆಯ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ವಿಜಯ ಅಭ್ಯರ್ಥಿಯು ಜಯ ಗಳಿಸಿದ್ದಾರೆಂದು ಘೋಷಿಸಲ್ಪಡುವಲು. 1. 2. ಭಾರತ ಸಂವಿಧಾನದಲ್ಲಿ ವಿಧಿಸಲ್ಪಟ್ಟಿರುವಂತೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ಸ್ಪೀಕರ್ ಅವರ ಹುದ್ದೆಯು ಬಹುಮತವುಳ್ಳ ಪಕ್ಷಕ್ಕೆ ಮತ್ತು ಉಪಾಧ್ಯಕ್ಷರ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ವಿರೋಧ ಪಕ್ಷಕ್ಕೆ ಹೋಗುತ್ತದೆ. ಆನ್ಸರ್ 1 ಮತ್ತು 2 ಅಲ್ಲ. ಲೋಕಸಭೆಯ ಬಾಕಿ ಇರುವ ಒಂದು ಬಿಲ್ ಅಧಿವೇಶನದ ಅವಧಿಯಲ್ಲಿ ಮುಕ್ತಾಯವಾದ ನಂತರ ರದ್ದಾಗುತ್ತದೆ. 1. ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಬಿಲ್ ಒಂದು ಲೋಕಸಭೆಯ ವಿಸರ್ಜನೆಯ ನಂತರ ರದ್ದಾಗುವುದಿಲ್ಲ. ಆನ್ಸರ್ 1 ಮತ್ತು 2 ಹೌದು. ಕೆಳಗಿನ ಹೇಳಿಕೆ. ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯವರು ಆ ರಾಜ್ಯದ ರಾಜ್ಯಪಾಲರಿಂದ ನೇಮಿಸಲ್ಪಟ್ಟಿರ್ತಾರೆ. ಆನ್ಸರ್ ರಾಂಗ್. ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯವರು ಒಂದು ನಿಗದಿತ ಸೇವಾವಧಿಯನ್ನು ಹೊಂದಿರುತ್ತಾರೆ. ಆನ್ಸರ್ ಈಸ್ ರೈಟ್. 2ನೇ ಆನ್ಸರ್. ರಾಜ್ಯವೊಂದರ ಆ ವಿಧಾನ ಪರಿಷತ್ತು ಆ ರಾಜ್ಯದ ವಿಧಾನಸಭೆ ಒಟ್ಟು ಸದಸ್ಯರ 1:3 ಕ್ಕಿಂತ ಹೆಚ್ಚಾಗಿರದೆ ಯಾವುದೇ ಸನ್ನಿವೇಶದಲ್ಲೂ 40ಕ್ಕಿಂತ ಕಡಿಮೆಯಿಲ್ಲದೆ ಸಂಖ್ಯೆಯನ್ನು ಸದಸ್ಯರನ್ನು ಒಳಗೊಂಡಿರುತ್ತಾರೆ. ಇದು ರಾಜ್ಯವೊಂದರ ವಿಧಾನ ಪರಿಷತ್ತು ಆಗಿದೆ. ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿಸುತ್ತದೆ ವಿಧಿಯನ್ನು ಒಳಗೊಂಡಿರುತ್ತದೆ? 10ನೇ ಕಲಂ. ಯುನೈಟೆಡ್ ನೇಷನ್ ಭದ್ರತಾ ಮಂಡಳಿಯ ವಿಟೋ ಪವರ್ ಎಷ್ಟು ವಿದೇಶಗಳು ಪ್ರಯೋಗಿಸುತ್ತವೆ? 5. ಕೆಳಗಿನ ಹೇಳಿಕೆ. ಭಾರತದ ಅಟಾರ್ನಿ ಜನರಲ್ ಪ್ರಧಾನ ವಕೀಲರು ಆದವರು ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು. ಲೋಕಸಭೆಯ ಸಮಿತಿಯೊಂದರ ಸದಸ್ಯರಾಗಬಹುದು. ಲೋಕಸಭೆಯಲ್ಲಿ ಮಾತನಾಡಬಹುದು. ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು. ಇದು ರಾಂಗ್ ಆಗಿದೆ. ಮೇಲಿನ 3 ಆಪ್ಷನ್ ಕರೆಕ್ಟ್ ಆಗಿದೆ. ಭಾರತ ಸರ್ವೋಚ್ಚ ನ್ಯಾಯಾಲಯವು ಇತ್ತೀಚೆಗೆ ಯಾವ ಪರಿಚ್ಛೇದವನ್ನು ರದ್ದು ಮಾಡಿದೆ? 497. ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? 75. ಭಾರತದ ಪ್ರಥಮ ಭಾಷೆ ಆಧಾರಿತ ಅನುಸಾರವಾದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಗಳ ಕಲಂಗಳು ಯಾವುವು? 12ರಿಂದ 35. ಪರಿಸರವನ್ನು ರಕ್ಷಿಸುವುದು ಮತ್ತು ಸುಧಾರಿಸುವ ಹಾಗೂ ಅರಣ್ಯ ಮತ್ತು ವನ್ಯಮೃಗಗಳನ್ನು ಕಾಪಾಡುವುದು ಇದು
ಮೂಲಭೂತ ಕರ್ತವ್ಯವಾಗಿದೆ. ಭಾರತ ಸಂವಿಧಾನದಲ್ಲಿ ಯಾವ ಕಲಂ ಅನುಸಾರ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸವಲತ್ತು ನೀಡಲಾಗಿದೆ? 371 ಜೆ. ಭಾರತದ ಪ್ರಥಮ ಉಪರಾಷ್ಟ್ರಪತಿಯವರು ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಭಾರತ ರಾಷ್ಟ್ರೀಯ ಧ್ವಜದ ನಿಯಮವು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಯಾವಾಗಿನಿಂದ ಜಾರಿಗೆಗೊಳಿಸಲಾಯಿತು? ಜನವರಿ 26, 2002. ಭಾರತದಲ್ಲಿ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಯಾವಾಗ ಘೋಷಿಸಲಾಯಿತು? 1962. ಕೆಳಗಿನವರಲ್ಲಿ ಯಾರು ಭಾರತದ ಉಪರಾಷ್ಟ್ರಪತಿಯಾಗಿರಲಿಲ್ಲ? ಕೃಷ್ಣಕಾಂತ್. ಯಾವ ದೇಶದಲ್ಲಿ ಏಕರೂಪ ನಮೂನೆ ಸರ್ಕಾರವಿದೆ? ರಷ್ಯಾ. ಯಾವ ಕಲಂ ಅನ್ವಯ ರಾಜ್ಯದಲ್ಲಿ ರಾಷ್ಟ್ರಪತಿ ಶಾಸನ ಜಾರಿಗೊಳಿಸಲಾಗುತ್ತದೆ? 356ನೇ ಕಲಮು. ಭಾರತ ಪ್ರಥಮ ನಾಗರಿಕ ಯಾರು? ರಾಷ್ಟ್ರಪತಿ. ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು? ಅಡ್ವೊಕೇಟ್ ಜನರಲ್. ಒಬ್ಬ ವ್ಯಕ್ತಿಯು ಒಂದೇ ಸಮಯದಲ್ಲಿ ಸಂಸತ್ತಿನ ಎರಡೂ ಸಭೆಗಳ ಸದನದ ಸದಸ್ಯನಾಗಿರಲಾರದೆ. ಇದಕ್ಕೆ ಡ್ಯಾಶ್ ಎನ್ನುವರು? ದ್ವಿಸದಸ್ಯತ್ವದ ಸಂಚಿಕೆ. ರಾಜ್ಯಸಭೆಯ ಸಭಾಪತಿ ಯಾರು? ಉಪರಾಷ್ಟ್ರಪತಿ. ಸಿಎಜಿ ಪೂರ್ಣ ವಿಸ್ತೃತ ರೂಪ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಪ್ರತಿ 5 ವರ್ಷಕ್ಕೆ ಹಣಕಾಸಿನ ಆಯೋಗವನ್ನು ಇವರು ರಚಿಸುತ್ತಾರೆ. ಭಾರತದ ರಾಷ್ಟ್ರಪತಿ. ಭಾರತದ ಸಂವಿಧಾನದ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? 18. ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ನಾಮನಿರ್ದೇಶಕ ಸದಸ್ಯರುಗಳಿದ್ದಾರೆ? 1. ಭಾರತೀಯ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? 26 ಜನವರಿ 1950. ಜಪಾನ್ ಶಾಸಕಾಂಗ ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ? ಡಯಟ್. ಇವರುಗಳಲ್ಲಿ ಯಾರು ರಾಜ್ಯದ ರಾಜ್ಯಪಾಲರುಗಳನ್ನು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಯಾವ ಆರ್ಟಿಕಲ್ ಮೇರೆಗೆ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಅಗತ್ಯವಿರುವ ರಿಟ್ಸ್ ಅನ್ನು ವಿತರಿಸಲು ಉಚ್ಚ ನ್ಯಾಯಾಲಯಗಳಿಗೆ ಅಧಿಕಾರವನ್ನು ನೀಡಲಾಗಿದೆ? ಆರ್ಟಿಕಲ್ 226. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನ ಎಷ್ಟು ಭಾಷೆಗಳನ್ನು ಸೇರಿಸಲಾಗಿದೆ? 22 ಭಾಷೆ. ಭಾರತ ರಾಷ್ಟ್ರಪತಿಯಾಗಲು ಕನಿಷ್ಠ ವಯಸ್ಸೆಷ್ಟಿರಬೇಕು? 35 ವರ್ಷ. ಕೆಳಗಿನವರಲ್ಲಿ ಯಾರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳಿಗಿರುವ ಕ್ಷಮಾದಾನ ನೀಡುವ ಅಧಿಕಾರವನ್ನು ಭಾರತ ಸಂವಿಧಾನ ಯಾವ ಆರ್ಟಿಕಲ್ನಲ್ಲಿ ವ್ಯಾಖ್ಯಾನಿಸಲಾಗಿದೆ? 72ನೇ ವಿಧಿಯಲ್ಲಿ ಹೇಳಲಾಗಿದೆ. ರಾಜ್ಯಪಾಲರನ್ನು ಯಾರು ನೇಮಕ ಮಾಡುವುದಿಲ್ಲ? ಹೈಕೋರ್ಟಿನ ನ್ಯಾಯಾಧೀಶರು. 155ನೇ ವಿಧಿಯ ಪ್ರಕಾರ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಭಾರತೀಯ ರಾಜ್ಯ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಯಾವ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ? ಮಂಡಕೋಪನಿಷತ್ತು. 1956ರ ಕರ್ನಾಟಕ ರಾಜ್ಯವನ್ನು ಯಾವ ವರದಿಯ ಆಧಾರದ ಮೇಲೆ ರಚಿಸಲಾಯಿತು? ಫಜಲ್ ಅಲಿ ಸಮಿತಿಯ ಆಧಾರದ ಮೇಲೆ. ಭಾರತೀಯ ಸಂವಿಧಾನದ ಮುನ್ನುಡಿಯಲ್ಲಿ ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ? 49ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದಲ್ಲಿ ನಮೂದಿಸಲಾಗಿರುವ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು? ಸರ್ವೋಚ್ಚ ನ್ಯಾಯಾಲಯ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆಯಾಗಿರಲು ಷರತ್ತು ಕಂಡೀಷನ್ ಅಲ್ಲ? ಆಸ್ತಿ ಸಂಪಾದಿಸುವುದು ತಪ್ಪು. ರಾಜ್ಯಸಭೆಯಲ್ಲಿ ರಾಜ್ಯದ ಪ್ರತಿನಿಧಿಗಳನ್ನು ಕೆಳಗಿನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತದೆ? ರಾಜ್ಯದ ಮುಖ್ಯಮಂತ್ರಿಗಳಿಂದ. ನೀತಿ ಆಯೋಗ ವಿಸ್ತೃತ ರೂಪ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇವರ ಪೂರ್ವಾನುಮತಿ ಇಲ್ಲದೆ ಲೋಕಸಭೆಯಲ್ಲಿ ಯಾವುದೇ ಹಣದ ಮಸೂದೆ ಮನಿ ಬಿಲ್ ಅನ್ನು ಪರಿಚಯಿಸಲಾಗುವುದಿಲ್ಲ. ರಾಷ್ಟ್ರಪತಿ. ಭಕ್ತಿ ಚಳವಳಿಗೆ ಕೆಳಗಿನ ಯಾವ ಅಂಶವು ಸೂಫಿ ಸಂತನೊಂದಿಗೆ ಸಾಮಾನ್ಯವಾಗಿದೆ? ಒಂದೇ ದೇವರನ್ನು ನಂಬಬೇಕು. ಎಲ್ಲ ಪುರುಷರ ಸಮಾನತೆ ಮತ್ತು ಸಹೋದರತ್ವ. ಆಚರಣೆ ಮತ್ತು ವರ್ಗ ವಿಭಾಗದ ನಿವಾರಣೆ. ಇವುಗಳಲ್ಲಿ ಎಲ್ಲವೂ. ಆನ್ಸರ್ ಇವುಗಳಲ್ಲಿ ಎಲ್ಲವೂ. ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು? 5 ವರ್ಷಗಳು. ಉಪರಾಷ್ಟ್ರಪತಿಯವರದು 5 ವರ್ಷಗಳು. ಭಾರತ ಸಂವಿಧಾನದ ಯಾವ ಭಾಗವು ಪಂಚಾಯಿತಿಯೊಂದಿಗೆ ವ್ಯವಹರಿಸುತ್ತದೆ? ಭಾಗ 10. ಯಾರು ಭಾರತದ ಮೊದಲ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿದ್ದರು? ವಿ. ವಿ. ಗಿರಿ.
ಭಾರತೀಯ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಆರ್ಟಿಕಲ್ನಲ್ಲಿ ನೀಡಲಾಗಿದೆ? 36ರಿಂದ 51. ನಮ್ಮ ರಾಷ್ಟ್ರಧ್ವಜದಲ್ಲಿ ಎಷ್ಟು ಗಡ್ಡಿಗಳಿವೆ? 24. ಭಾರತ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನು ಕೆಳಗಿನವರಲ್ಲಿ ಯಾರು ತೆಗೆದುಹಾಕಬಹುದು? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಂತೆ. ಯಾರು ಉಪರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡುತ್ತಾರೆ? ಸಂಸತ್ತಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಕಾಲೇಜು. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುತ್ತಾರೆ? ಉಪರಾಷ್ಟ್ರಪತಿಗೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಕೆಳಗಿನ ಯಾವ ಸ್ನೇಹಿತ ದಾರ್ಶನಿಕ ಮತ್ತು ಮಾರ್ಗದರ್ಶಿ ಎಂದು ವಿವರಿಸಲಾಗಿದೆ? ಸಾರ್ವಜನಿಕ ಖಾತೆಗಳ ಸಮಿತಿ. ಭಾರತದ ಮೊದಲ ಮಹಾನಗರ ಪಾಲಿಕೆ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪಿಸಲಾಯಿತು? ಮದ್ರಾಸ್. ಒಂದು ರಾಜ್ಯದ ಸರ್ಕಾರವು ಆಯೋಜಿಸುವ ಲಾಟರಿಗಳು ಇದರ ಅಡಿಯಲ್ಲಿ ಬರುತ್ತವೆ. ರಾಜ್ಯ ಪಟ್ಟಿ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದಿದ್ದು ಯಾವ ವರ್ಷದಲ್ಲಿ? 1984. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಯಾರಿಗೆ ವಹಿಸಲಾಗಿದೆ? ರಾಜ್ಯದ ರಾಜ್ಯಪಾಲರು. ಅಬ್ದುಲ್ ಕಲಾಂ ಅವರ ಭಾರತದ ಡ್ಯಾಶ್ ರಾಷ್ಟ್ರಪತಿಯಾಗಿದ್ದಾರೆ? 11ನೇ. ಸಚಿವರಿಗೆ ಯಾರಿಂದ ಮಂತ್ರಿಮಂಡಲಗಳನ್ನು ನೀಡಲಾಗುತ್ತದೆ? ಭಾರತದ ಪ್ರಧಾನಮಂತ್ರಿ. ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು? 26 ನವೆಂಬರ್ 1949. PSI ಭಾರತ ಸಂವಿಧಾನದ ಪ್ರಶ್ನೋತ್ತರಗಳು 1998ರಿಂದ 2020ರವರೆಗಿನ. ಭಾರತ ಸಂವಿಧಾನದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರ ಹಕ್ಕಿಗೆ ಒಳಪಟ್ಟವು. ಭಾರತ ಸಂವಿಧಾನ ಜಾತ್ಯತೀತ ದೇಶವೆಂದು ಘೋಷಿಸಿದ. ಅಂದರೆ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ. ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿ ಇವೆ? 3 ತುರ್ತು ಪರಿಸ್ಥಿತಿ: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ. ಹಣಕಾಸಿನ ತುರ್ತು ಪರಿಸ್ಥಿತಿ. ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸುವ ಸಂವಿಧಾನದ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ. ಅಟಾರ್ನಿ ಜನರಲ್ ಅವರ ಅಧಿಕಾರಾವಧಿ ರಾಷ್ಟ್ರಪತಿಯವರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲದವರೆಗೆ. ಸಂವಿಧಾನವನ್ನು ಅರ್ಥೈಸುವ ಅಧಿಕಾರವಿರುವುದು ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಭಾರತ ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಈ ಕೆಳಗಿನ ಯಾವುದು ಬಿಂಬಿತವಾಗಿದೆ? ಸಮಾನತೆಯ ಹಕ್ಕು. ಭಾರತ ಒಂದು ಗಣರಾಜ್ಯ ಎಂದು ಕರೆಯಲು ಕಾರಣ ಭಾರತ ರಾಷ್ಟ್ರಪತಿ ಹುದ್ದೆಯನ್ನು ಆರಿಸುವಂತಹದ್ದು. ಮೂಲಭೂತ ಹಕ್ಕನ್ನು ತಾತ್ಕಾಲಿಕವಾಗಿ ರದ್ದು ಮಾಡುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿ. ಸರ್ಕಾರದ ಸ್ವರೂಪವನ್ನು ಭಾರತ ಸಂವಿಧಾನವು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್. ಭಾರತದ ರಾಜಕೀಯದತ್ತ ಅಧಿಕಾರದ ಮೂಲ ಪ್ರಜೆಗಳು. ಚುನಾವಣಾ ಸಂದರ್ಭದಲ್ಲಿ ಸಂಬಂಧಪಟ್ಟ ಚುನಾವಣಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ನಿಲ್ಲತಕ್ಕದ್ದು. ಮತ ಚಲಾಯಿಸಲು ಪ್ರಾರಂಭವಾಗುವ 48 ಗಂಟೆಗಳ ಮೊದಲು. ಮೂಲಭೂತ ಹಕ್ಕುಗಳನ್ನು ಈ ರೀತಿ ವಿಭಜಿಸಬಹುದು 6 ಗುಂಪುಗಳಾಗಿ. ಒಂದು ರಾಜ್ಯ ವಿಧಾನ ಪರಿಷತ್ತನ್ನು ನಿರ್ಮಿಸುವ ಅಥವಾ ರದ್ದುಪಡಿಸುವ ಅಧಿಕಾರ ಯಾರಿಗಿದೆ? ಸದಸ್ಯ ರಾಜ್ಯದ ವಿಧಾನಸಭೆಯ ಶಿಫಾರಸ್ಸಿನ ಮೇರೆಗೆ ಸಂಸತ್ತು ಮಾಡುತ್ತದೆ. ಲೋಕಸಭೆಯ ಚುನಾವಣೆಯಲ್ಲಿ ಸಾಮಾನ್ಯ ವರ್ಗ ಅಥವಾ ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿ ಅಭ್ಯರ್ಥಿಗಳು ಕ್ರಮವಾಗಿ ಎಷ್ಟು ಭದ್ರತಾ ಠೇವಣಿಯನ್ನು ಇಡಬೇಕು? 10,000 ರಿಂದ 5,000 ರೂಪಾಯಿ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಯಾರು? ವಿವಿಧ ರಾಜ್ಯಗಳಿಂದ ಚುನಾಯಿತ ಮತ್ತು ರಾಜರುಗಳ ಆಡಳಿತವಿರುವ ರಾಜ್ಯರಿಂದ ನಾಮ ನಿರ್ದೇಶಿಸಲ್ಪಟ್ಟವರು. ಯಾವ ಸಮಿತಿಯು ಲೋಕಸಭೆಯ ಸದಸ್ಯರನ್ನು ಮಾತ್ರ ಹೊಂದಿದೆ? ಅಂದಾಜು ಸಮಿತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸದಸ್ಯರಿಗೆ ಮೀಸಲಾತಿ ಎಲ್ಲಿಯವರೆಗೆ ವಿಸ್ತರಿಸಲಾಗಿದೆ? 2030. ಅಂದರೆ
104ನೇ ತಿದ್ದುಪಡಿಯ ಕಾಯ್ದೆ 2020 ಜನವರಿ 25ರಿಂದ ಜಾರಿಯಾಗಿದೆ. ಇದರ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಲೋಕಸಭೆಯ ಮತ್ತು ವಿಧಾನಸಭೆಯಲ್ಲಿ ಸ್ಥಾನ ಮೀಸಲಾತಿಯನ್ನು 10 ವರ್ಷ ವಿಸ್ತರಣೆ ಅಂದರೆ 2030ವರೆಗೆ ಮತ್ತು ಆಂಗ್ಲೋ ಇಂಡಿಯನ್ಸ್ ಮೀಸಲಾತಿಯನ್ನು ರದ್ದುಪಡಿಸಲಾಗಿದೆ. ಭಾರತ ಸಂವಿಧಾನದ ಯಾವ ಮೂಲಭೂತ ಹಕ್ಕಿನಲ್ಲಿ ಅನುಚ್ಛೇದ 6 ಸ್ವಾತಂತ್ರ್ಯಗಳನ್ನು ನೀಡುತ್ತದೆ? ಅನುಚ್ಛೇದವು 19 ಸ್ವಾತಂತ್ರ್ಯವನ್ನು ನೀಡುತ್ತದೆ. ನಾಗರಿಕರಿಗೆ ಸ್ವಾತಂತ್ರ್ಯವನ್ನು ನೀಡುವ ಹಕ್ಕಿದೆ. 19ನೇ ವಿಧಿಯ ಪ್ರಕಾರ ರಾಜ್ಯದ ವಿಧಾನಮಂಡಲ ಒಳಗೊಂಡಿರುವುದು ರಾಜ್ಯಪಾಲರು, ವಿಧಾನಸಭೆ, ವಿಧಾನ ಪರಿಷತ್. ರಾಷ್ಟ್ರ ವಿಧಾನಮಂಡಲ ಒಳಗೊಂಡಿರುವುದು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳನ್ನು ಒಳಗೊಂಡಿದೆ. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ತೆಗೆದುಹಾಕುವ ಅಧಿಕಾರ ಇದೆ? ರಾಷ್ಟ್ರಪತಿ. ರಾಷ್ಟ್ರಪತಿಯವರು ಯಾರಿಂದ ಸಲಹೆಯನ್ನು ಪಡೆದುಕೊಳ್ಳಬಹುದು? ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟದಿಂದ ಸಲಹೆಯನ್ನು ಪಡೆದುಕೊಳ್ಳಬಹುದು. ಆರೋಪಿಯೊಬ್ಬನಿಗೆ ಈಗಾಗಲೇ ಅದೇ ಅಪರಾಧಕ್ಕಾಗಿ ಶಿಕ್ಷೆಯನ್ನು ನೀಡಲಾಗಿದೆ. ಅಂತಹ ಆರೋಪವನ್ನು ವಿಚಾರಣೆ ಮಾಡುವುದನ್ನು ಮತ್ತು ಶಿಕ್ಷೆ ನೀಡುವುದು ಸಂವಿಧಾನದ ನಿಷೇಧಿಸಿದೆ. ಇದನ್ನು ಹೀಗೆನ್ನುವರು: ಇಮ್ಮಡಿ ವಿಪತ್ತು ಎಂದು ಕರೆಯುತ್ತಾರೆ. ವ್ಯಕ್ತಿ ಸ್ವಾತಂತ್ರ್ಯದ ಬಹುದೊಡ್ಡ ಚಿಹ್ನೆ ಹೇಬಿಯಸ್ ಕಾರ್ಪಸ್. ರಾಜ್ಯಪಾಲರ ಆಜ್ಞೆಯ ಪರಮಾವಧಿ 6 ತಿಂಗಳು. 1956ರ ಬಲವಂತರಾಯ್ ಮೆಹ್ತಾ ಸಮಿತಿಯ ಸಂಬಂಧಿಸಿರುವುದು ಇದಕ್ಕೆ. ಹೊಸ ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ಸ್ಥಾಪಿಸಲು ಇರುವ ಸಾಧ್ಯತೆಗಳ ಪರಿಶೀಲನೆಗಾಗಿ. ಆಸ್ತಿ ಹಕ್ಕು ಒಂದು ಕಾನೂನಿನ ಹಕ್ಕಾಗಿದೆ. ಮ್ಯಾಂಡಮಸ್ ರಿಟ್ ಹೊರಡಿಸುವುದು ಸಾರ್ವಜನಿಕ ಸೇವೆಗಳ ಕರ್ತವ್ಯ ನಿರ್ವಹಿಸದೇ ಇರುವಾಗ ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ? ಖಾಸಗಿ ವ್ಯಕ್ತಿಗಳು. ಸಂವಿಧಾನದ ಪುನರ್ ವಿಮರ್ಶನ ಸಮಿತಿಯ ಅಧ್ಯಕ್ಷರು ನ್ಯಾ ಎಂ.ಎನ್. ವೆಂಕಟಾಚಲಯ್ಯ. ಕಾನೂನಿನ ಎದುರು ಸಮಾನತೆ ಅನುಚ್ಛೇದ 14 ಖಾತರಿಪಡಿಸುವುದು ರಾಜ್ಯ ಮತ್ತು ರಾಷ್ಟ್ರಪತಿ. ಅನುಚ್ಛೇದ 30ರಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು ಭಾಷೆ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ. ಭಾರತ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ ಅಳವಡಿಸಿಕೊಂಡದ್ದು ಫ್ರಾನ್ಸ್ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ. ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟಿಸಿದ್ದು ಈ ಪ್ರಕರಣದಲ್ಲಿ. ಕೇಶವಾನಂದ್, ಭಾರತೀಯ ಸ್ಟೇಟ್ ಆಫ್ ಕೇರಳ. ಭಾರತದ ಸಂಸತ್ತು ಅಧಿವೇಶನದ ನಿಲುವಳಿ ಸೂಚನೆ ಉದ್ದೇಶವೇನು? ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ, ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿಸುವುದು. ಸಂಸತ್ತಿನ ಜಂಟಿ ಅಧಿವೇಶನ ಕರೆಯುವಂತ ಮಾಡದ ಮಸೂದೆ ಯಾವುದು? ಸಂವಿಧಾನ ತಿದ್ದುಪಡಿ ಮಸೂದೆ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಅಧಿನಿಯಮ 2010ರ ನಿಬಂಧನೆಗೆ ಒಳಪಡುವಂತೆ ಮಾಡಲಾಗಿದ್ದು 21ನೇಯ ವಿಧಿಯಡಿಯಲ್ಲಿ ಜೀವಿಸುವ ಹಕ್ಕಿನ ಭಾಗವಾಗಿ ಅರ್ಥೈಸಿದ ಆರೋಗ್ಯಕರ ಪರಿಸರ ಹಕ್ಕು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂಗತಿ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯದ ಮುಖ್ಯಮಂತ್ರಿಗಳನ್ನು ಭಾರತ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಮತದಾನ ಮಾಡಲು ಯಾವ ಸಂದರ್ಭದಲ್ಲಿ ಅರ್ಹರಾಗಿರುವುದಿಲ್ಲ? ವಿಧಾನ ಪರಿಷತ್ ಸದಸ್ಯರಿದ್ದಾಗ. ವಂದಿಸಿ ಬರೆದಿದೆ: ಚಾರು ಮಜುಮ್ದಾರ್, ಸಿಪಿಎಂ. ಜಯಪ್ರಕಾಶ್ ನಾರಾಯಣ್, ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ. ಶಾ ಕಮಿಷನ್, ತುರ್ತು ಪರಿಸ್ಥಿತಿ. ಮೊರಾರ್ಜಿ ದೇಸಾಯಿ, ಗಾಂಧಿವಾದ. ಭಾರತದ ಸಂವಿಧಾನದ 72ನೇ ವಿಧಿಯನ್ವಯ ರಾಷ್ಟ್ರಪತಿಯವರು ಈ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಖುಲಾಸೆ ನೀಡುವಿಕೆಯಾಗಿದೆ. ಅತ್ಯಾಚಾರಕ್ಕೆ ಹಾಗೂ ಕೊಲೆಯ ಅಪರಾಧಕ್ಕೆ ಜೈಲಿನಲ್ಲಿ ಇರಿಸಲಾದ ವ್ಯಕ್ತಿಯು ಸಂವಿಧಾನದ 21ನೇ ವಿಧಿಯ
ಮೂಲಕ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಾನೆ. ರಾಜ್ಯವೊಂದರ ರಾಜ್ಯಪಾಲರು ಯಾವ ಕಾರ್ಯವನ್ನು ಮಾಡುವ ಹಾಗಿಲ್ಲ. ರಾಜ್ಯ ವಿಧಾನಮಂಡಲಕ್ಕೆ ಇರುವ ಕಾನೂನು ರೂಪಿಸುವ ಅಧಿಕಾರ ಬದಲಾಗಿ ಅದುದ್ದೇಶವನ್ನು ಹೊರಡಿಸುವುದು. ತೆರಿಗೆ ಹಾಗೂ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಯಾವ ನಿಧಿಗೆ ಜಮಾ ಮಾಡಲಾಗುತ್ತದೆ? ಭಾರತದ ಸಂಚಿತ ನಿಧಿ. ಸಾರ್ವಜನಿಕ ಹಣದ ರಕ್ಷಕನೆಂದು ಯಾರಿಗೆ ಕರೆಯಲಾಗುತ್ತದೆ? ಭಾರತದ ಲೆಕ್ಕ ನಿಯಂತ್ರಕ ಹಾಗೂ ಲೆಕ್ಕ ಪರಿಶೋಧಕ CAG ಹೊಂದಿಸಿ ಬರೆದಿದೆ. 14ರಿಂದ 18ನೇ ವಿಧಿಗಳು ಸಮಾನತೆ ಹಕ್ಕಿಗೆ ಸಂಬಂಧಿಸಿದೆ. 19 ಮತ್ತು 22 ವಿಧಿಗಳು ಸ್ವಾತಂತ್ರ್ಯದ ಹಕ್ಕಿಗೆ ಸಂಬಂಧಿಸಿದೆ. 23ರಿಂದ 24ನೇ ಹಕ್ಕುಗಳು ಶೋಷಣೆ ವಿರುದ್ಧ ಹಕ್ಕಿಗೆ ಸಂಬಂಧಿಸಿದೆ. 32ನೇ ವಿಧಿ ಹಕ್ಕು ಸಂವಿಧಾನದ ಪರಿಹಾರ ಹಕ್ಕು ಆಗಿದೆ. 54ನೇ ವಿಧಿಯು ಭಾರತದ ರಾಷ್ಟ್ರಪತಿ ಚುನಾವಣೆ. 75ನೇ ವಿಧಿಯು ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಸದಸ್ಯರ ನೇಮಕಾತಿಗೆ ಸಂಬಂಧಿಸಿದೆ. 155ನೇ ವಿಧಿಯು ರಾಜ್ಯದ ರಾಜ್ಯಪಾಲರನ್ನು ನೇಮಕಾತಿ ಮಾಡಲಾಗುತ್ತದೆ. 164ನೇ ವಿಧಿಯು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲದ ಸದಸ್ಯರನ್ನು ನೇಮಕ ಮಾಡುವುದು. ಭಾರತದ ಪ್ರಜಾಸತ್ತಾತ್ಮಕ ಅಂಶ ಯಾವುದರ ಮೇಲೆ ನಿಂತಿದೆ? ಜನರಿಗಿರುವ ಸರ್ಕಾರದ ಆಯ್ಕೆ. ವಿಧಾನ ಪರಿಷತ್ತನ್ನು ಪ್ರತಿನಿಧಿಸಿದ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ D.V. ಸದಾನಂದಗೌಡ. ಸಂವಿಧಾನದ 91ನೇ ತಿದ್ದುಪಡಿಯಿಂದಾಗಿ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದ ಸದಸ್ಯರ ಗರಿಷ್ಠ ಮಿತಿ 34 ಸದಸ್ಯರು. ಸಂಸತ್ತಿನ ಚುನಾವಣೆಯೊಂದರಲ್ಲಿ ಮತದಾನ ಮಾಡುವ ಹಕ್ಕು ಸಂವಿಧಾನಾತ್ಮಕ ಹಕ್ಕಾಗಿದೆ. ಹೊಂದಿಸಿ ಬರೆದಿದೆ. 17ನೇ ವಿಧಿಯು ಅಸ್ಪೃಶ್ಯತೆ ನಿವಾರಣೆಗೆ. 19ನೇ ವಿಧಿ 1ನೇ ಎ ಭಾಗ ವಾಕ್ ಅಭಿವ್ಯಕ್ತಿ ಸ್ವಾತಂತ್ರ್ಯವಾಗಿದೆ. 23ನೇ ವಿಧಿಯು ಮಾನವ ಕಳ್ಳ ಸಾಗಾಣಿಕೆ ನಿಷೇಧವಾಗಿದೆ. 24ನೇ ವಿಧಿಯು ಬಾಲಕಾರ್ಮಿಕ ನಿಷೇಧ ಕಾಯ್ದೆಯಾಗಿದೆ. ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ವ್ಯವಹರಿಸುವ ಅನುಚ್ಛೇದ 21ನೇ ಅನುಚ್ಛೇದ. ಸಂವಿಧಾನದ 51ನೇ ವಿಧಿಯು ಯಾವ ವಿಷಯಕ್ಕೆ ತಿಳಿಸುತ್ತದೆ? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದೆ? ಅನುಚ್ಛೇದ 124A. ಸಂವಿಧಾನ ತಿದ್ದುಪಡಿಯನ್ನು ಆರಂಭಿಸುವುದು ಲೋಕಸಭೆ ಹಾಗೂ ರಾಜ್ಯಸಭೆ. ಲೋಕಸಭೆಯ ಅವಧಿಯನ್ನು ತುರ್ತು ಘೋಷಣೆಯ ಸಂದರ್ಭದಲ್ಲಿ ಎಷ್ಟು ಸಮಯದವರೆಗೆ ವಿಸ್ತರಿಸಬಹುದು? 1 ವರ್ಷ. ಹೊಂದಿಸಿ ಬರೆದಿದೆ. ಸತ್ಯ ಪ್ರತಿಜ್ಞೆ ಪ್ರಮಾಣ. ಅನುಸೂಚಿ 3. ಅನುಸೂಚಿತ ಮತ್ತು ಪ್ರದೇಶಗಳ ಅನುಸೂಚಿ 5. ರಾಜ್ಯಸಭೆಗಳ ಸ್ಥಾನದ ಹಂಚಿಕೆ. ಅನುಸೂಚಿ 4. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? 1961. ವಿಧಾನ ಪರಿಷತ್ತಿನ 1/3 ಭಾಗದಷ್ಟು ಸದಸ್ಯರು ಎಷ್ಟು ವರ್ಷಗಳಿಗೆ ನಿವೃತ್ತರಾಗುತ್ತಾರೆ? 2 ವರ್ಷ. ಯಾವ ಸಮುದಾಯಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಅಲ್ಪಸಂಖ್ಯಾತರೆಂದು ಅನುಮೋದಿಸಿದೆ? ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಮುಸ್ಲಿಮರು. ಯಾವ ಸಭೆಯನ್ನು ರಾಜ್ಯಗಳ ಕೌನ್ಸಿಲರ್ ಎಂದು ಕರೆಯುತ್ತಾರೆ? ರಾಜ್ಯಸಭೆ. ಸಾಮಾನ್ಯವಾಗಿ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ ನಡೆಯುವ ಸಂಸತ್ತಿನ ಅಧಿವೇಶನವನ್ನು ಏನೆಂದು ಕರೆಯುತ್ತಾರೆ? ಮುಂಗಡಪತ್ರ ಅಧಿವೇಶನ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ವಿರೋಧ ಕಾಯ್ದೆ 1989 ಅಡಿಯಲ್ಲಿ ಎಸಗಲಾದ ಅಪರಾಧವು ಯಾವ ಶ್ರೇಣಿಗೆ ಕಡಿಮೆ ಇಲ್ಲದಂತೆ ಪೊಲೀಸ್ ಅಧಿಕಾರಿಗಳಿಂದ ತನಿಖೆಗೆ ಒಳಪಡಬೇಕು? ಡೆಪ್ಯೂಟಿ ಸೂಪರಿಂಟೆಂಡೆಂಟ್. PIL ಎಂದರೇನು? ಪಬ್ಲಿಕ್ ಇನ್ವೆಸ್ಟಿಗೇಷನ್ ಲಿಟಿಗೇಷನ್. ಭಾರತೀಯ ಸಂವಿಧಾನ ರಚನೆಗೊಂಡಿದ್ದು ಯಾವುದರ ಅಡಿಯಲ್ಲಿ? ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಫೆಡರಲ್ ಕೋರ್ಟ್ ನಿರ್ಮಾಣಗೊಂಡಿದ್ದು 1935ರ ಕಾಯ್ದೆ. ಪ್ರತಿಯೊಂದು ಪಂಚಾಯತ್ನ ಅಧಿಕಾರಾವಧಿಯು ಈ ದಿನಾಂಕದಿಂದ 5 ವರ್ಷಗಳವರೆಗೆ. ಇದರ ಪ್ರಥಮ ಸಭೆ
ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡಿದ ಸಮಿತಿ ಸ್ವರ್ಣಸಿಂಗ ಸಮಿತಿ. ರಾಜ್ಯಸಭಾ ಸದಸ್ಯರಾಗಿದ್ದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಮತ ನೀಡುವ ಹಕ್ಕಿರುವವರು ಮಂತ್ರಿಗಳಾದ ರಾಜ್ಯಸಭೆಯ ಸದಸ್ಯರು. ರಾಜ್ಯದಲ್ಲಿ ಯಾವ ರೀತಿಯ ತುರ್ತು ಪರಿಸ್ಥಿತಿ ಘೋಷಿಸಲಿಲ್ಲ. ಆರ್ಥಿಕ ತುರ್ತು ಪರಿಸ್ಥಿತಿ ಸಂಬಂಧಿಸಿದ್ದು 62, 71, 75. ಒಕ್ಕೂಟ ಸರ್ಕಾರವು ಯಾವುದರ ಮುಖಾಂತರ ಕಂದಾಯ ಸ್ವೀಕರಣೆ, ಸಾಲಗಳನ್ನು ಹೆಚ್ಚಿಸುವುದನ್ನು ಮತ್ತು ಸಾಲ ಮರುಪಾವತಿಯಲ್ಲಿ ಹಣ ಸ್ವೀಕರಿಸುವುದನ್ನು ಮಾಡುತ್ತದೆ. ಭಾರತದ ಸಂಚಿತ ನಿಧಿ. ಅಪರಾಧ ಕಾನೂನಿನ ಬೆಳವಣಿಗೆಯನ್ನು ಯಾವುದರ ಮೂಲಕ ನಡೆಯುತ್ತದೆ? ನ್ಯಾಯಾಂಗೀಯ ನಿರ್ಧಾರ. ರೇಷಿಯೋ ಡೆಸಿಡೆಂಟ್ ಎಂದರೇನು? ಇದೊಂದು ನ್ಯಾಯಾಂಗೀಯ ನಿರ್ಧಾರವಾಗಿದೆ. ಸಂವಿಧಾನದ 108ನೇ ವಿಧಿ ಸಂಬಂಧಿಸಿರುವುದು ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ಸಂಬಂಧಿಸಿದೆ. ಲೋಕಸಭಾ ಹಾಗೂ ರಾಜ್ಯಸಭೆಗಳ ನಡುವಿನ ಜಂಟಿ ಅಧಿವೇಶನ ಮೊದಲು ನಡೆದದ್ದು 1961. ಭಾರತದ ಸಂವಿಧಾನದ 156ನೇ ವಿಧಿಗೆ ಸಂಬಂಧಿಸಿರುವುದು ರಾಜ್ಯಪಾಲರು ತಮ್ಮ ಪದವಿಯನ್ನು ಪಡೆದ ದಿನದಿಂದ 5 ವರ್ಷಗಳ ಕಾಲ ಅಧಿಕಾರ ನಡೆಸುವುದು. ಉಪನಿಯಮಗಳ ಮೂಲಕ ಶಾಸಕಾಂಗವು ಕಾರ್ಯಾಂಗಕ್ಕೆ ಕೊಡುವ ವಿಶೇಷ ಅಧಿಕಾರವನ್ನು ಹೀಗೆನ್ನುವರು: ನಿಯೋಜಿತ ಶಾಸನ. ಪುರುಷರು ಮತ್ತು ಸ್ತ್ರೀಯರ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಎಂಬ ಕಾನೂನಿನ ಭಾರತ ಸಂವಿಧಾನದ ಯಾವ ವಿಭಾಗದಲ್ಲಿ ಹೇಳಲಾಯಿತು? ರಾಜ್ಯನೀತಿ ನಿರ್ದೇಶಕ ತತ್ವಗಳು. ಪೊಲೀಸರು ಕಾನೂನು ಬಾಹಿರವಾಗಿ ವ್ಯಕ್ತಿಯನ್ನು ಸೆರೆಮನೆಯಲ್ಲಿಟ್ಟಾಗ ಸಲ್ಲಿಸಬಹುದಾದ ರಿಟ್ ಯಾವುದು? ಹೇಬಿಯಸ್ ಕಾರ್ಪಸ್. ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಮಿತಿ 250. ಭಾರತದ ಉಪರಾಷ್ಟ್ರಪತಿಗಳ ಹೆಸರನ್ನು ಕ್ರಮಾನುಗತದಲ್ಲಿ ಬರೆಯಿರಿ. ವಿ. ವಿ. ಗಿರಿ 1967 69, ಜಿ. ಎಸ್. ಪಾಠಕ್ 1969 74, ಬಿ. ಡಿ. ಜತ್ತಿ 74 79, ಎಂ. ಹಿದಾಯತುಲ್ಲಾ 79 84. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ತನ್ನ ವರದಿಯನ್ನು ಇವರಿಗೆ ಸಲ್ಲಿಸುತ್ತದೆ: ಲೋಕಸಭೆಯ ಸ್ಪೀಕರ್. ಅನುಚ್ಛೇದ 352 ಅಡಿಯಲ್ಲಿ ಘೋಷಣೆಯಾದ ತುರ್ತು ಪರಿಸ್ಥಿತಿ ಎಷ್ಟು ಅವಧಿಯೊಳಗೆ ಅನುಮೋದನೆ ಆಗಬೇಕು? 1 ತಿಂಗಳು. ಭಾರತೀಯ ಕ್ಯಾಬಿನೆಟ್ ಮಿಷನ್ ಯೋಜನೆ ಕಲ್ಪಿಸಿದ್ದು ಒಕ್ಕೂಟ. ಭಾರತದ ರಾಷ್ಟ್ರಪತಿಗಳ ಮಹಾಭಿಯೋಗ ಒಳಪಡಿಸಬಹುದಾದ ಸನ್ನಿವೇಶ. ಸಂವಿಧಾನ ಉಲ್ಲಂಘನೆ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು? 2012ರ 98ನೇ ತಿದ್ದುಪಡಿ. ಭಾರತ ಸಂವಿಧಾನವು ಅಲ್ಪಸಂಖ್ಯಾತರನ್ನು ಪರಿಗಣಿಸುವುದು ಜನಸಂಖ್ಯೆಯ ಆಧಾರದ ಮೇಲೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ. ಸರ್ಕಾರ ಬಳಿ ಲಭ್ಯವಿರುವ ಸಂಪನ್ಮೂಲಗಳು. ಭಾರತ ಸಂವಿಧಾನವನ್ನು ಪರಿಗಣಿಸಲಾಗಿರುವುದು ಏಕೀಕೃತ ಆತ್ಮದ ಫೆಡರಲ್ ಸ್ವರೂಪದ್ದು. ಮಾಹಿತಿ ಹಕ್ಕು ಒಂದು ಕಾನೂನುಬದ್ಧ ಹಕ್ಕಾಗಿದೆ. ಭಾರತದ ಸಂವಿಧಾನ 17 ಮತ್ತು 18ನೇ ವಿಧಿಗಳು ಏನನ್ನು ನೀಡಿದೆ? ಸಾಮಾಜಿಕ ಸಮಾನತೆ. ಭಾರತ ಸಂವಿಧಾನದಲ್ಲಿ ಆರ್ಥಿಕ ಯೋಜನೆ ಯಾವುದನ್ನು ಸೇರಿಸಲಾಗಿದೆ? ಏಕಕಾಲೀನ ಪಟ್ಟಿ, ಸಮವರ್ತಿತ ಪಟ್ಟಿ. ಏಕಸದನ ಹೊಂದಿರುವ ರಾಜ್ಯ ಯಾವುದು? ರಾಜಸ್ಥಾನ. ಭಾರತ ಸಂವಿಧಾನದ 14ನೇ ವಿಧಿ ಖಚಿತಪಡಿಸುವುದು ಕಾನೂನಿನ ಮುಂದೆ ಸಮಾನತೆ ಮತ್ತು ಸಮಾನ ರಕ್ಷಣೆ. ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಸ್ಟ್ರೇಲಿಯಾ. ಯಾವ ರಾಜ್ಯಗಳು ಹೈಕೋರ್ಟ್ಗಳಲ್ಲಿ ಪ್ರಾದೇಶಿಕ ಭಾಷೆ ಬಳಕೆಗೆ ಕೋರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ? ಕರ್ನಾಟಕ, ಪಶ್ಚಿಮ ಬಂಗಾಳ, ತಮಿಳುನಾಡು, ಗುಜರಾತ್ ಮತ್ತು ಛತ್ತೀಸ್ಗಢ. ಭಾರತ ಸಂವಿಧಾನದಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಹೈಕೋರ್ಟ್ ಇರಬೇಕೆಂದು ಪ್ರಸ್ತಾಪಿಸಿರುವುದು 214ನೇ ವಿಧಿ. ನೀರು ಸಂಗ್ರಹಣೆ ಇದು ಯಾವ ಪಟ್ಟಿಯಲ್ಲಿದೆ?
ರಾಜ್ಯ ಪಟ್ಟಿ. ವಿಧಾನ ಪರಿಷತ್ ರಚನೆಗೆ ಅವಕಾಶ ನೀಡಿರುವ ವಿಧಿ ಯಾವುದು? 171ನೇ ವಿಧಿಯು ವಿಧಾನ ಪರಿಷತ್ತಿಗೆ ಅವಕಾಶ ನೀಡಿದೆ. ಸಂವಿಧಾನದ 14ನೇ ವಿಧಿಯು ಈ ಕೆಳಗಿನ ಯಾವುದರಿಂದ ತಾರತಮ್ಯ ಮಾಡುವುದನ್ನು ತಡೆಯುತ್ತದೆ? ರಾಜ್ಯ ಅಥವಾ ರಾಷ್ಟ್ರ. ಸಂವಿಧಾನದ 32ನೇ ವಿಧಿಯು ಭಾರತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದನ್ನು ತಿಳಿಸುತ್ತದೆ: ಮೂಲಭೂತ ಹಕ್ಕು ಕಾವಲು ಮತ್ತು ರಕ್ಷಿಸಲು ತಿಳಿಸುತ್ತದೆ. ಭಾರತದ ಯಾವುದೇ ರಾಜ್ಯ ಹೆಸರು ಬದಲಾಯಿಸಬಹುದು. ಕೇಂದ್ರ ಸಂಸತ್ತು. ಭಾರತ ಸಂವಿಧಾನ ಅಳವಡಿಸಿಕೊಂಡಿರುವ ಸರ್ಕಾರದ ಮಾದರಿ ಸಂಸದೀಯ. ಸರ್ವೋಚ್ಚ ನ್ಯಾಯಾಲಯವು ಡಿ.ಕೆ. ಬಸು ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಪ್ರಕರಣದಲ್ಲಿ ಮಾರ್ಗದರ್ಶಿ ಸೂತ್ರ ನೀಡಿದ್ದು, ದಸ್ತಗಿರಿ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ನಿಯಮಗಳು. ಜಿಎಸ್ಟಿಗೆ ಜಾರಿಗೆ ತರಲು ಕಾರಣವಾದ ತಿದ್ದುಪಡಿ. 101ನೇ ತಿದ್ದುಪಡಿ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅವರ ಸ್ಥಾನದಿಂದ ತೆಗೆದುಹಾಕುವುದು ಪಾರ್ಲಿಮೆಂಟ್ ನಿರ್ಣಯದೊಂದಿಗೆ ರಾಷ್ಟ್ರಪತಿಗಳು. ಸಂವಿಧಾನದ ಯಾವ ವಿಧಿಯನುಸಾರ ಜಿಎಸ್ಟಿ ಪರಿಷತ್ತನ್ನು ರೂಪುಗೊಂಡಿತು? 279 ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪದ ನ್ಯಾಯಕ್ಷೇತ್ರ ಒಳಗೊಂಡಿರುವುದು ಕೇರಳ ಉಚ್ಚ ನ್ಯಾಯಾಲಯಗಳು. ಕರ್ತವ್ಯವನ್ನು ನಿರ್ವಹಿಸುವಂತೆ ಹೇಳುವ ರಿಟ್ ಯಾವುದು? ಮ್ಯಾಂಡಮಸ್. ಕಾನೂನಿನ ಭಾಷೆಯಲ್ಲಿ ಮಟಿಟೇಸ್ ಮೊಟೆಂಡೆನ್ಸ್. ಇದರ ಅರ್ಥ ಅಗತ್ಯತೆ ಬದಲಾವಣೆಗಳನ್ನು ಮಾಡಲ್ಪಟ್ಟಿದ್ದು. ಸಂವಿಧಾನದ ಪೀಠಿಕೆ ಒಳಗೊಂಡಿರುವ ಪ್ರಮುಖ ಮೂಲ ಪೀಠಿಕೆ ಪದಗಳನ್ನು ಗುರುತಿಸಿ. ಗಣರಾಜ್ಯ, ಪ್ರಜಾಪ್ರಭುತ್ವ, ಸಾರ್ವಭೌಮ. 123ನೇ ತಿದ್ದುಪಡಿ ಮಸೂದೆ ಸಂಬಂಧಿಸಿರುವುದು ಹಿಂದುಳಿದ ವರ್ಗದ ರಾಷ್ಟ್ರೀಯ ಆಯೋಗಕ್ಕೆ ಸಂವಿಧಾನದ ಸ್ಥಾನಮಾನ. ಭಾರತ ರಾಷ್ಟ್ರಪತಿಗಳ ಸಂಬಳ ಹೆಚ್ಚಳಕ್ಕೆ ಅನುಮೋದನೆ ನೀಡುವ ಅಂತಿಮ ಅಧಿಕಾರ ಯಾರ ವ್ಯಾಪ್ತಿಯಲ್ಲಿದೆ? ಸಂಸತ್ತು. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವ ವಹಿಸುವವರು ಯಾರು? ಮುಖ್ಯಮಂತ್ರಿಗಳು. ಭಾರತ ಸಂವಿಧಾನದ ಗುರುತಿಸಿರುವುದು ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರನ್ನು. ಯಾವ ವಿಧಿಯು ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕುರಿತು ತಿಳಿಸುತ್ತದೆ? 370ನೇ ವಿಧಿ. 370ನೇ ಎ ವಿಧಿಯು ತಿಳಿಸುತ್ತದೆ. ಯಾವ ವರ್ಷದಲ್ಲಿ ಭಾರತದ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳನ್ನು ಮೊದಲ ಬಾರಿಗೆ ಬಳಸಲಾಯಿತು? 1982ರಲ್ಲಿ. ಭಾರತದ ಒಕ್ಕೂಟ ವ್ಯವಸ್ಥೆಗೆ ಮಾದರಿ ಆಧರಿಸಿರುವುದು ಕೆನಡಾ. ಭಾರತ ಸರ್ವೋಚ್ಚ ನ್ಯಾಯಾಲಯ ಸೂಕ್ತಿ ಯಥಾಧರ್ಮ ತಥಾ ಜಯ. ಮೊದಲ ಮಹಾನಗರ ಪಾಲಿಕೆ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಮದ್ರಾಸ್. ಲೋಕಾಯುಕ್ತ ಸಂಸ್ಥೆಯ ಮೊದಲ ರೂಪುಗೊಂಡ ರಾಜ್ಯ ಮಹಾರಾಷ್ಟ್ರ. ಅಟಾರ್ನಿ ಜನರಲ್ ಆಗಿ ನೇಮಕವಾಗಬೇಕಾದರೆ ಯಾವುದಕ್ಕೆ ಅರ್ಹನಾಗಿರಬೇಕು? ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ. ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರಿಗೆ ಚುನಾವಣಾ ವಿಧಾನವಾಗಿದ್ದುದು ಯಾವುದು? ಪ್ರತಿ ಮತವು ಸಮಾನ ಮೌಲ್ಯವನ್ನು ಹೊಂದಿದೆ. ಸಂಸದೀಯ ಸರ್ಕಾರ ಎಂದರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರವಾಗಿರುವ ಸರ್ಕಾರ. ತನ್ನ ಅವಧಿಯ ಮುಕ್ತಾಯಕ್ಕೆ ಮುಂಚಿತವಾಗಿ ರಾಷ್ಟ್ರಪತಿಗಳನ್ನು ತೆಗೆದುಹಾಕುವ ಅಧಿಕಾರ ಯಾರಿಗಿದೆ? ಸಂಸತ್ತು. ಈ ಕೆಳಗಿನ ಯಾವುದು ಧನ ನಿಷೇಧಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲ? ಇವು ರಾಜ್ಯಸಭೆ ಮತ್ತು ರಾಜ್ಯಸಭೆಯಲ್ಲಿ ರಚನೆಗೊಳ್ಳುತ್ತದೆ. ಬೇರೆ ಸದಸ್ಯರಿಗೆ ಮಾತನಾಡಲು ಅವಕಾಶ ನೀಡುವುದಕ್ಕಾಗಿ ಜೀವನದಲ್ಲಿ ಮಾತನಾಡುತ್ತಿರುವ ಒಬ್ಬ ಸದಸ್ಯರಿಗೆ ಸ್ಪೀಕರ್ ಮಾತನಾಡುವುದನ್ನು ನಿಲ್ಲಿಸುವಂತೆ ಸೂಚಿಸಬಹುದಾಗಿದೆ. ಇದಕ್ಕೆ ಹೀಗೆನ್ನುವರು: ಸದನದ ಶರಣಾಗತಿ, ಯೀಲ್ಡಿಂಗ್ ದಿ ಫ್ಲೋರ್. ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ಮಂತ್ರಿ ಮಂಡಲ ಕ್ಯಾಬಿನೆಟ್ ಶಬ್ದ ಉಲ್ಲೇಖಿಸಲ್ಪಟ್ಟಿದೆ? 352ನೇ ವಿಧಿ.
ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಕರ್ತವ್ಯವಾಗಿರುವುದಿಲ್ಲ. 352ನೇ ವಿಧಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ. ರಾಷ್ಟ್ರೀಯ ಮಹತ್ವದೆಂದು ಘೋಷಿಸಲ್ಪಟ್ಟಿರುವ ಕಲಾತ್ಮಕ ಅಥವಾ ಚಾರಿತ್ರಿಕ ಆಸಕ್ತಿಯ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳನ್ನು ಸಂರಕ್ಷಿಸುವುದು. ನಾಗರಿಕ ನೌಕರರಿಗೆ ಕೆಳಗಿನ ವಿಧಿಯಿಂದ ಸಾಂವಿಧಾನಿಕ ರಕ್ಷಣೋಪಾಯ ಖಾತ್ರಿಗೊಳಿಸಲಾಗಿದೆ. 311ನೇ ವಿಧಿ. ಭಾರತ ಸಂವಿಧಾನದ 6ನೇ ಅನುಸೂಚಿಯು ಈ ಕೆಳಗಿನ ಅನುಸೂಚಿತ ಪ್ರದೇಶಗಳು ಹಾಗೂ ಅನುಸೂಚಿತ ಜನಾಂಗಗಳ ಆಡಳಿತ ಹಾಗೂ ನಿರ್ಬಂಧನೆ ನಡೆಸುತ್ತದೆ. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ. ಭಾರತ ರಾಜ್ಯ ಶಾಸನ ಸಭೆಯ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಕಾಲಮಾನದಲ್ಲಿ ಮಾದರಿ ನಡವಳಿಕೆಯ ನಿಯಮಾವಳಿಗಳು ಕಾರ್ಯಸಿದ್ಧಿಯಾಗುತ್ತವೆ? ಚುನಾವಣಾ ಆಯೋಗವು ಚುನಾವಣೆಯ ವೇಳಾಪಟ್ಟಿಯನ್ನು ಘೋಷಿಸುವ ದಿನಾಂಕದಂದು. ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವುದು ಸಂರಕ್ಷಿಸುತ್ತದೆ? ನ್ಯಾಯಾಂಗ. ಸ್ವತಂತ್ರ ಭಾರತದಲ್ಲಿ ಮೊದಲ ಜನರಲ್ ಇಲೆಕ್ಷನ್ ಸಾಮಾನ್ಯ ಚುನಾವಣೆ ಯಾವ ವರ್ಷದಲ್ಲಿ ನಡೆದಿತ್ತು? 1951. ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಒಬ್ಬ ವ್ಯಕ್ತಿಯು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆಯಾದಲ್ಲಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು? ಸಂವಿಧಾನದ 32ನೇ ವಿಧಿಯಾಗಿದೆ. ಸಂವಿಧಾನದಲ್ಲಿ ಶಿಕ್ಷಣದ ಹಕ್ಕನ್ನು ಒದಗಿಸುವ ಹೊಸ ಆರ್ಟಿಕಲ್ 21A ಇದನ್ನು ಸೇರ್ಪಡಿಸಿದ ತಿದ್ದುಪಡಿ ಯಾವುದು? 86ನೇ ತಿದ್ದುಪಡಿ. ಮಹಿಳೆಯರಿಗಾಗಿನ ರಾಷ್ಟ್ರೀಯ ಆಯೋಗವನ್ನು ನೋಂದಣಿಗೆ, ಅಂತರ್ಜಾಲದ ಸುರಕ್ಷಿತ ಬಳಕೆಯ ಕುರಿತು ಮಹಿಳೆಯರಿಗೆ ತರಬೇತಿ ನೀಡಲು ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವೊಂದನ್ನು ಆಯೋಜಿಸಲು ಪಾಲುದಾರಿಕೆ ಹೊಂದಿದೆ ಫೇಸ್ಬುಕ್. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮವು UNEP ವಿಮಾನ ನಿಲ್ದಾಣವನ್ನು ಜಗತ್ತಿನ ಮೊದಲ ಪೂರ್ಣ ಪ್ರಮಾಣದ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವೆಂದು ಗುರುತಿಸಿದೆ. ಕೊಚ್ಚಿನ್ CIAL. ಲೋಕಸಭೆಯಲ್ಲಿ ಅಂಗೀಕರಿಸಲಾದ ಕ್ರಿಮಿನಲ್ ಕಾಯ್ದೆ ತಿದ್ದುಪಡಿ ಮಸೂದೆ 2018 ವಿಶೇಷವಾಗಿ ಅವಕಾಶ ಕಲ್ಪಿಸಿದೆ. 12ನೇ ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯರು ಅತ್ಯಾಚಾರ ಅಪರಾಧಗಳ ಮರಣದಂಡನೆಗೆ. ಭಾರತ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಈ ಮೂಲಕ ಬಗೆಹರಿಸಲು ಅಧಿಕಾರ ಕೊಟ್ಟಿದೆ. ಮೂಲ ನ್ಯಾಯಾಧಿಕಾರ. 8ನೇ ತಪಸೀಲು ಪಟ್ಟಿಯ ಪ್ರಕಾರ ಭಾರತದಲ್ಲಿ ಎಷ್ಟು ನಿಶ್ಚಿತ ಆಫೀಸಿಯಲ್ ಲ್ಯಾಂಗ್ವೇಜ್ ಇವೆ? 22. ಭಾರತದ ಹಾರ್ನ್ಬಿಲ್ ಚೀಫ್ ಜಸ್ಟಿಸ್ ರಂಜನ್ ಗೋಯಲ್ ಭಾರತದ ಎಷ್ಟನೇ CJI ಆಗಿದ್ದಾರೆ? 46ನೇ. ಪ್ರಸ್ತುತ CJI ಯಾರು? CJI ಎಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. 50ನೇ ವಿಧಿ ಸಂಬಂಧಿಸಿದೆ. ಪ್ರಸ್ತುತ ನ್ಯಾಯ DY ಚಂದ್ರಚೂಡ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ 2023ರಿಂದ 22 ನವೆಂಬರ್ 9ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತದಲ್ಲಿ ಎಷ್ಟು ಬಗೆಯ ಫಂಡಮೆಂಟಲ್ ಡ್ಯೂಟೀಸ್ಗಳಿವೆ? 11. ಕೆಳಗಿನ ಯಾವುದು ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಲ್ಲ? ರಾಷ್ಟ್ರಪತಿಯವರ ಸರ್ಕಾರ. ಉಪರಾಷ್ಟ್ರಪತಿ ಆಗಲು ಬೇಕಾದ ಕನಿಷ್ಠ ವಯಸ್ಸು 35 ವರ್ಷ. ಪಾರ್ಲಿಮೆಂಟಿನ ಜಾಯಿಂಟ್ ನೇಷನ್ ಅಧ್ಯಕ್ಷತೆ ವಹಿಸುವವರು ಯಾರು? ಸ್ಪೀಕರ್. ರೆಸಲ್ಯೂಷನ್ ಆಫ್ ಕ್ರಿಯೇಷನ್ ಆಲ್ ಇಂಡಿಯಾ ಸರ್ವೀಸಸ್ ಪ್ರಾರಂಭಿಸಬಹುದು? ರಾಜ್ಯಸಭೆ. ಚುನಾವಣೆಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಅನ್ನು ನಿಶ್ಚಯ ಮಾಡುವವರು ಚುನಾವಣಾ ಆಯೋಗ. ಕೆಳಗಿನವುಗಳಲ್ಲಿ ಯಾವುದು ಕೋರ್ಟ್ನ ನ್ಯಾಯವಾದದ್ದು? ಫಂಡಮೆಂಟಲ್ ರೈಟ್ಸ್. ಯಾವುದು ಸುಧಾರಣೆಯ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? 42ನೇ ವಿಧಿ. ವಯಸ್ಸ ಪ್ರೆಸಿಡೆಂಟ್ ವರ್ಷಗಳ ಕಾಲ ಅಧಿಕಾರದಲ್ಲಿರಬಹುದು? 5 ವರ್ಷ. ಭಾರತ ಸಂವಿಧಾನದ ಬದಲಾವಣೆಯನ್ನು ನಿಂದ ಆರಂಭಿಸಲಾಗುತ್ತದೆ?
ಲೋಕಸಭಾ ಅಥವಾ ರಾಜ್ಯಸಭಾ. ಕನ್ಸಾಲಿಡೇಟಿವ್ ಫಂಡ್ ಆಫ್ ಇಂಡಿಯಾದಿಂದ ಹಣವನ್ನು ತೆಗೆಯಲು ಡ್ಯಾಶ್ ಅನುಮತಿ ಮಾತ್ರ ಬೇಕು. ಇವುಗಳಲ್ಲಿ ಯಾವುದೂ ಅಲ್ಲ. ಭಾರತ ಪ್ರಜೆಗಳಿಗೆ ಡ್ಯಾಶ್ ಪ್ರಕಾರ ಚುನಾವಣೆಯಲ್ಲಿ ಮತ ನೀಡಲು ಅಧಿಕಾರವಿದೆ. ವಯಸ್ಸು. ಭಾರತ ಚುನಾವಣಾ ಕಾಯಿದೆ ಪ್ರಕಾರ ಯಾವುದೇ ಪ್ರದೇಶದಲ್ಲಿ ಕನಿಷ್ಠ ಡ್ಯಾಶ್ ಪ್ರಚಾರ ಸ್ಥಗಿತಗೊಳಿಸುತ್ತದೆ. ಚುನಾವಣಾ ಮತ ಹಾಕುವ ಅಂತಿಮ ಸಮಯಕ್ಕೆ 48 ಗಂಟೆ ಮುಂಚಿತವಾಗಿ. ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಭಾಗಿಯಾಗದೇ ಇರುವಾಗ ಯೂನಿಯನ್ ಟೆರಿಟರಿ ಏನಾಗುತ್ತದೆ? ದಮನ್ ಮತ್ತು ದಿಯು, ಅಂಡಮಾನ್ ಮತ್ತು ನಿಕೋಬಾರ್, ದಾದ್ರಾ ಮತ್ತು ನಗರ್ ಹವೇಲಿ ಟೆರಿಟರಿಗಳಾಗಿವೆ. ಸಂವಿಧಾನ ವ್ಯಾಖ್ಯಾಕಾರ ಮಾಡಲು ಅಂತಿಮ ಅಧಿಕಾರ ಇರುವುದು ಉಚ್ಚ ನ್ಯಾಯಾಲಯ. ಪಂಚಾಯತ್ ರಾಜ್ ವ್ಯವಸ್ಥೆ ಕನಿಷ್ಠ ಘಟಕ ಗ್ರಾಮ ಪಂಚಾಯಿತಿ. ಭಾರತ ಸಂವಿಧಾನದ ಪ್ರಕಾರ ಸಂಸತ್ತಿನ ಕೇಂದ್ರೀಕರಣ ಡ್ಯಾಶ್ ಉಲ್ಲಂಘಿಸಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್. ಸಂವಿಧಾನದ ಯಾವ ಭಾಗ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಲು ರಾಜ್ಯಕ್ಕೆ ಸೂಚಿಸಲಾಗಿದೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಮತದಾನದ ಹಕ್ಕು ರಾಜಕೀಯ ಹಕ್ಕಾಗಿದೆ. ಕ್ಯಾಬಿನೆಟ್ ಕಾರ್ಯದರ್ಶಿ ಕಚೇರಿ ಮೇಲ್ವಿಚಾರಣೆ ಮಾಡುತ್ತಾರೆ. ಪಾರ್ಲಿಮೆಂಟ್ ಆಫೀಸರ್ಸ್ ಮಂತ್ರಿ. ಇವರುಗಳು ಯಾರು ಅಂಚೆ ಮತದಾನ ಪೋಸ್ಟಲ್ ಬ್ಯಾಲೆಟ್ ಮಾಡಬಹುದು? ಚುನಾವಣಾ ಕರ್ತವ್ಯದ ಅಧಿಕಾರಿಗಳು, ಸಶಸ್ತ್ರ ಪಡೆಯ ಸದಸ್ಯರು, ವಿದೇಶದಲ್ಲಿರುವ ವಿದೇಶಿ ಸೇವೆಗಳ ಸದಸ್ಯರು. ಇವುಗಳಲ್ಲಿ ಎಲ್ಲರೂ ಮತದಾನ ಮಾಡಬಹುದು. ಇವರುಗಳಲ್ಲಿ ಯಾರು ಕಾನೂನುಬದ್ಧವಾಗಿ ಯುದ್ಧವನ್ನು ಘೋಷಿಸಬಹುದು ಮತ್ತು ಶಾಂತಿಯನ್ನು ಘೋಷಿಸಬಹುದು? ರಾಷ್ಟ್ರಪತಿ. ಭಾರತ ಗಣರಾಜ್ಯವೆಂದು ಕರೆಯಲು ಕಾರಣ ಭಾರತದ ಅಧ್ಯಕ್ಷ ರಾಷ್ಟ್ರಪತಿ ಚುನಾಯಿಸಲ್ಪಡುತ್ತಾರೆ. ಖರ್ಚುಗಳನ್ನು ಪೂರೈಸಲು ಭಾರತ ಆಕಸ್ಮಿಕ ನಿಧಿಯಿಂದ ಹಣವನ್ನು ಕೊಡಲು ಡ್ಯಾಶ್ಗೆ ಅಧಿಕಾರವಿದೆ. ರಾಷ್ಟ್ರಪತಿ. ಲೋಕಸಭಾ ಮತ್ತು ರಾಜ್ಯಗಳ ಶಾಸನಸಭೆಯ ಚುನಾವಣೆಗಳನ್ನು ಯಾವುದರ ಆಧಾರದ ಮೇಲೆ ನಡೆಸಲಾಗುತ್ತದೆ? ವಯಸ್ಕರ ಫ್ರಾಂಚೈಸ್. ಕೆಳಗಿನವುಗಳ ಯಾವ ಮೂಲಭೂತ ಹಕ್ಕನ್ನು ತುರ್ತು ಸಮಯದಲ್ಲಿ ಅಮಾನತುಗೊಳಿಸಲಾಗುವುದಿಲ್ಲ? ರೈಟ್ ಟು ಲೈಫ್. ಸಂವಿಧಾನವನ್ನು ತಯಾರಿಸಿದವರ ಮನಸ್ಸು ಮತ್ತು ಆದರ್ಶಗಳು ಡ್ಯಾಶ್ನಲ್ಲಿ ಪ್ರತಿಬಿಂಬಿತವಾಗಿರುತ್ತದೆ. ಪ್ರಿಯಾಂಬಲ್. ಪದವೀಧರರ ಚುನಾವಣೆಗೆ ಪ್ರತ್ಯೇಕ ಕ್ಷೇತ್ರವನ್ನು ರಚಿಸಿದ್ದಾರೆ. ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಭಾರತ ರಾಷ್ಟ್ರಪತಿಯಾಗಲು ಬೇಕಾದ ಕನಿಷ್ಠ ವಯಸ್ಸು 35 ವರ್ಷ. ಭಾರತ ಮೊದಲ ರಾಷ್ಟ್ರಪತಿ ಯಾರು? ಬಾಬು ರಾಜೇಂದ್ರ ಪ್ರಸಾದ್. ಭಾರತೀಯ ಸಂವಿಧಾನವು ಯಾವ ದೇಶದ ಸಂವಿಧಾನದಿಂದ ಸಂಸತ್ತಿನ ವ್ಯವಸ್ಥೆಯಲ್ಲಿ ಒಳಗೊಂಡಿದೆ? UK, ಯುನೈಟೆಡ್ ಕಿಂಗ್ಡಮ್. ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ಯಾವ ಭಾಗದಲ್ಲಿ ನಮೂದಿಸಲಾಗಿದೆ? ಭಾಗ 4. ಭಾರತೀಯ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರುವಂತೆ ನಿಬಂಧನೆಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಜರ್ಮನಿ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ನಾಗರಿಕರ ಮೂಲಭೂತ ಕರ್ತವ್ಯವಲ್ಲ? ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವುದು. ಭಾರತ ದೇಶದ ಅತ್ಯಂತ ವಿಶಾಲವಾದ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಪ್ರಸ್ತುತ ಲಡಾಖ್ ಆಗಿದೆ. ದೇಶದ ಪ್ರಥಮ ಲೋಕಸಭಾ ಅಧಿವೇಶನ ಯಾವ ದಿನಾಂಕದಂದು ನಡೆಸಲಾಯಿತು? 13ನೇ ಮೇ 1952. ದೇಶದ ಪ್ರಥಮ ಲೋಕಸಭಾ ಅಧಿವೇಶನ ಯಾವ ದಿನಾಂಕದಂದು ನಡೆಸಲಾಯಿತು? 13ನೇ ಮೇ 1952. ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಶೆಡ್ಯೂಲ್ ವಿವರ ಪಟ್ಟಿ ಅನುಚ್ಛೇದಗಳಿವೆ? 12. ಈ ಕೆಳಗಿನವುಗಳಲ್ಲಿ ಯಾವ ನ್ಯಾಯಾಲಯವು ಭಾರತದ ಅತ್ಯಂತ ಹಳೆಯ ಉಚ್ಚ ನ್ಯಾಯಾಲಯವಾಗಿದೆ? ಕಲ್ಕತ್ತಾ ಹೈಕೋರ್ಟ್.
ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಭಾಗದಲ್ಲಿ ನಮೂದಿಸಲಾಗಿದೆ? ಭಾಗ 4. ಮಂತ್ರಿಗಳನ್ನು ಸೇರಿದಂತೆ ಒಟ್ಟು ಮಂತ್ರಿಗಳ ಸಂಖ್ಯೆಯು ಇದಕ್ಕೆ ಮೀರಬಾರದು. ಲೋಕಸಭೆಯ ಸದಸ್ಯರ 15ರಷ್ಟು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಬಹುದು? ಸರ್ವೋಚ್ಚ ನ್ಯಾಯಾಲಯದ ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ಕೆಳಗಿನ ಯಾವ ರಾಜ್ಯಕ್ಕೆ ಭಾರತೀಯ ಸಂವಿಧಾನದ 370ನೇ ವಿಧಿಯು ಸಂಬಂಧಿಸಿದೆ? ಜಮ್ಮು ಮತ್ತು ಕಾಶ್ಮೀರ. ಭಾರತ ಸಂವಿಧಾನದಲ್ಲಿರುವ ಯಾವ ಅನುಚ್ಛೇದವು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಫ್ ಇಂಡಿಯಾ CAG ಹುದ್ದೆಯ ಬಗ್ಗೆ ನಮೂದಿಸುತ್ತದೆ? 148. ಈ ಕೆಳಗಿನ ಅನುಚ್ಛೇದವು ರಾಷ್ಟ್ರಪತಿಯವರಿಗೆ ಕ್ಷಮಾದಾನ ನೀಡುವ ಅಧಿಕಾರದ ಬಗ್ಗೆ ವ್ಯವಹರಿಸುತ್ತದೆ? 72ನೇ ಅನುಚ್ಛೇದ. ರಾಜ್ಯಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? 30 ವರ್ಷಗಳು. ಹೇಬಿಯಸ್ ಕಾರ್ಪಸ್. ನೀವು ದೇಹವನ್ನು ಹೊಂದಿದ್ದೀರಿ. ಮ್ಯಾಂಡಮಸ್. ಆಜ್ಞೆ ಮಾಡಲು. ಸರ್ಶಿಯೋರರಿ. ತಿಳಿಸಲು. ಕೋವಾರೆಂಟ್. ಯಾವ ವಾರೆಂಟ್ ಮೂಲಕ? ಈ ಕೆಳಗಿನ ಯಾವ ಚುನಾವಣೆಯನ್ನು ಭಾರತೀಯ ಚುನಾವಣಾ ಆಯೋಗದ ಮೇಲ್ವಿಚಾರಣೆಯಲ್ಲಿ ನಡೆಸಲಾಗುವುದಿಲ್ಲ? ರಾಜ್ಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಈ ಕೆಳಗಿನ ಹೇಳಿಕೆ ಗಮನಿಸಿ. ಕೇಂದ್ರ ತನಿಖಾ ದಳ CBI ಮಾಹಿತಿ ಹಕ್ಕು ಕಾಯ್ದೆ RTI ವತಿಯಿಂದ ವಿನಾಯಿತಿ ಪಡೆದಿದೆ. ಮತ್ತು 2ನೇದು, ಕೇಂದ್ರೀಯ ತನಿಖಾ ದಳ CBI ಯೂನಿಯನ್ ಪಟ್ಟಿಯಲ್ಲಿ ವಿಶೇಷವಾಗಿದೆ ಮತ್ತು ರಾಜ್ಯವಾಗಲಿ ಅಥವಾ ಏಕಾಭಿಪ್ರಾಯವುಳ್ಳವುಗಳ ವಿಷಯವಲ್ಲ. ಆಪ್ಷನ್ 1 ಮತ್ತು 2. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೂಲಭೂತ ಹಕ್ಕುಗಳನ್ನು ಅತಿಕ್ರಮಿಸುವಂತಿಲ್ಲ ಎಂದು ತೀರ್ಪು ನೀಡಿದೆ? ಆನ್ಸರ್: ಸ್ಟೇಟ್ ಆಫ್ ಮದ್ರಾಸ್ ವರ್ಸಸ್ ಚಂಪಕರಾನ್ಯ ದೊರೈರಾಜನ್. ಸಂವಿಧಾನದ ಯಾವ ಅನುಚ್ಛೇದಗಳು ನಮ್ಮ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯ ನಿಬಂಧನೆಗಳ ಬಗ್ಗೆ ವ್ಯವಹರಿಸುತ್ತವೆ? ಅನುಚ್ಛೇದ 324ರಿಂದ 329. ನೀತಿ ಆಯೋಗದ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿಗಳು. ಕೆಳಗಿನ ಯಾರು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ? ಅಡ್ವೊಕೇಟ್ ಜನರಲ್. ರಾಜ್ಯ ಮುಖ್ಯ ಕಾರ್ಯದರ್ಶಿ. ವಿಶ್ವವಿದ್ಯಾಲಯಗಳ ಕುಲಪತಿಗಳು. ಇವುಗಳಲ್ಲಿ ಎಲ್ಲವೂ. ಈ ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿವೆ? ಚುನಾವಣಾ ಆಯೋಗ, ಹಣಕಾಸು ಆಯೋಗ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ. ಆನ್ಸರ್: ಈ ಮೇಲಿನ ಎಲ್ಲವೂ. ಭಾರತದ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿಗಳು. ಅಧ್ಯಕ್ಷರ ದೋಷಾರೋಪಣೆಯನ್ನು ಈ ಕೆಳಗಿನವುಗಳಲ್ಲಿ ಯಾರಿಂದ ನಡೆಸಲಾಗುತ್ತದೆ? ಅಟಾರ್ನಿ ಜನರಲ್. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಬಹುದು? ಯಾವುದೇ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ಸರ್ವೋಚ್ಚ ನ್ಯಾಯಾಲಯ. ಈ ಕೆಳಗಿನ ಯಾವ ಸಮಿತಿ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು? ಬಲವಂತ್ ರಾಯ್ ಮೆಹ್ತಾ ಕಮಿಟಿ. ಭಾರತದ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ? ರಾಷ್ಟ್ರಪತಿಗಳು. ಆರ್ಟಿಕಲ್ 108. ಭಾರತ ಸಂವಿಧಾನವನ್ನು ಅಂಗೀಕರಿಸಲಾಗಿದ್ದು ನವೆಂಬರ್ 26, 1949. ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿನಿಧಿಸುವುದು ಸಂಸತ್ತಿನ ಉಭಯ ಸದನಗಳು. ತುರ್ತು ಪರಿಸ್ಥಿತಿಯ ಘೋಷಣೆ ಯಾರು ಘೋಷಿಸುತ್ತಾರೆ? ಭಾರತದ ಸಂಸತ್ತು. ಅಸ್ಪೃಶ್ಯತೆ ನಿವಾರಣೆ ಮಾಡುವುದು ಸಂವಿಧಾನದ 17ನೇ ವಿಧಿ. ಈ ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಮಾಹಿತಿ ಹಕ್ಕು ಕಾಯ್ದೆ ಅಸ್ತಿತ್ವಕ್ಕೆ ಬಂದಿದ್ದು 2005. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಯಾರು ಬೋಧನೆ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆ ಭಾರತ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ. ನಿರ್ದೇಶಕ ತತ್ವಗಳು. ಸಂವಿಧಾನದ ಈ ಭಾಗವು ಸಂವಿಧಾನದ ರಚನೆಕಾರರ ಮನಸ್ಸು ಮತ್ತು ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ಆನ್ಸರ್: ಪ್ರಸ್ತಾವನೆ.
ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳ ವಿಶೇಷ ಭಾಷಣ ಕುರಿತಂತೆ ಒಳಗೊಂಡಿದೆ? ಅನುಚ್ಛೇದ 87. ಭಾರತ ಸಂವಿಧಾನದ ಯಾವ ಅನುಸೂಚಿಯು ಪಂಚಾಯಿತಿಗಳು ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿಗಳನ್ನು ಒಳಗೊಂಡಿದೆ? ಅನುಸೂಚಿ 11. ಭಾರತ ಸಂವಿಧಾನದ ಯಾವುದು ಅನುಚ್ಛೇದವು ಮಾಧ್ಯಮಗಳಿಗೆ ವಾರ್ತೆಗಳನ್ನು ಪ್ರಸಾರ ಮಾಡುವ ಅವಕಾಶ ನೀಡಿದೆ? ಅನುಚ್ಛೇದ 19. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಯೋಜನಾ ಆಯೋಗ. ದ್ಯುತಿ ಚಾಂದ್ ರವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಅಥ್ಲೆಟಿಕ್ಸ್. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ರಾಜ್ಯಪಾಲರು. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಜಮ್ಮು ಕಾಶ್ಮೀರ ತಿಳಿಸುತ್ತದೆ? 370. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸ್ವಾತಂತ್ರ್ಯದ ಹಕ್ಕನ್ನು ಯಾವ ಆರ್ಟಿಕಲ್ ಖಾತರಿಗೊಳಿಸಲಾಗುತ್ತದೆ? ಆರ್ಟಿಕಲ್ 19. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮೂಲಕ ಕಡ್ಡಾಯಗೊಳಿಸಲಾಯಿತು? 73ನೇ ತಿದ್ದುಪಡಿ. ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರು? ರಾಷ್ಟ್ರಪತಿ. ಭಾರತದ ಸಂಸತ್ತು ಈ ಕೆಳಗಿನವುಗಳನ್ನು ಒಳಗೊಂಡಿದೆ: ರಾಷ್ಟ್ರಪತಿ, ಹೌಸ್ ಆಫ್ ದಿ ಪೀಪಲ್ ಮತ್ತು ರಾಜ್ಯ ಪರಿಷತ್ತು. ಸಂವಿಧಾನ ಸಭೆಯನ್ನು ಇದರ ಅಡಿಯಲ್ಲಿ ಸ್ಥಾಪಿಸಲಾಯಿತು: ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನದ ಮೊದಲ ಕೈಲಿಖಿತ ನಕಲನ್ನು ಯಾರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು? ನಂದಲಾಲ್ ಬೋಸ್. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ? 51ನೇ ಎ ಆರ್ಟಿಕಲ್. ಕರ್ನಾಟಕ ಶಾಸಕಾಂಗ ಮಂಡಳಿಯ ಒಟ್ಟು ಸಂಖ್ಯೆ 75. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ನಿವಾರಣೆ ಮಾಡುತ್ತದೆ. ಸಂವಿಧಾನದ 370ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದ್ದು? ಜಮ್ಮು ಕಾಶ್ಮೀರಕ್ಕೆ ವಿಶೇಷ ದರ್ಜೆಗೆ ಸಂಬಂಧಿಸಿದೆ. ದಿವಂಗತ ರಾಜ ರವಿ ವರ್ಮ ಇವರು ಕ್ಷೇತ್ರ ಚಿತ್ರಕಲೆ. ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ವಿಧಾನಸಭೆಯ ಸದಸ್ಯರ ಒಟ್ಟು ಎಷ್ಟು ಅನುಪಾತ ಮೀರುವಂತಿಲ್ಲ? 1:3. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಆಗಿಲ್ಲ? ಆಸ್ತಿಯ ಹಕ್ಕು. ರಾಜ್ಯಸಭೆಯ ಸದಸ್ಯನಾಗಲು ಅಭ್ಯರ್ಥಿಗಳಿಗೆ ಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 30 ವರ್ಷಗಳು. ಭಾರತ ಚುನಾವಣಾ ಆಯೋಗವು ಈ ಕೆಳಗಿನ ಯಾವುದಕ್ಕೆ ಚುನಾವಣೆ ನಡೆಸುವುದಿಲ್ಲ? ಸ್ಥಳೀಯ ಚುನಾವಣೆ. ಯಾವ ಕಾಯ್ದೆಯ ಪ್ರಕಾರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಎಂಬುದು ಗವರ್ನರ್ ಜನರಲ್ ಆಫ್ ಇಂಡಿಯಾ ಎಂದು ಬದಲಾಗಿದೆ? 1833ರ ಚಾರ್ಟರ್ ಕಾಯ್ದೆ 3. ಲೋಕಸಭೆಯ ಸಚಿವಾಲಯ ನೇರವಾಗಿ ಯಾರ ಉಸ್ತುವಾರಿಗೆ ಬರುತ್ತದೆ? ಲೋಕಸಭಾ ಸ್ಪೀಕರ್. ಅಕ್ರಮ ಬಂಧನದ ವಿರುದ್ಧ ನ್ಯಾಯಾಲಯ ಹೊರಡಿಸುವ ಅರ್ಜಿ ಹೇಬಿಯಸ್ ಕಾರ್ಪಸ್. ಕರ್ನಾಟಕ ಲೋಕಸೇವಾ ಸದಸ್ಯರ ಸಂಖ್ಯೆ 28. ಬಿಜಾಪುರದ ಆಲಮಟ್ಟಿ ಜಲಾಶಯವನ್ನು ಹೇಗೂ ಕರೆಯುತ್ತಾರೆ? ಲಾಲಾ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಲೋಕಸಭೆ ಮತ್ತು ರಾಜ್ಯಸಭೆಗಳ ಗರಿಷ್ಠ ಬಲುವ ಕ್ರಮವಾಗಿ 545 ಮತ್ತು 250. ರಣಜಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಕ್ರಿಕೆಟ್. ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಯಾರು ಬೋಧನೆ ಮಾಡುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಕಲ್ಯಾಣ ರಾಜ್ಯ ಎಂಬ ಪರಿಕಲ್ಪನೆಯು ಭಾರತ ಸಂವಿಧಾನದ ಈ ಭಾಗದಲ್ಲಿ ಕಂಡುಬರುತ್ತದೆ. ನಿರ್ದೇಶಕ ತತ್ವಗಳು. ಸಂವಿಧಾನದ ಈ ಭಾಗವು ಸಂವಿಧಾನ ರಚನೆಕಾರರ ಮನಸ್ಸು ಮತ್ತು ಚಿಂತನೆಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಸ್ತಾವನೆ. ಭಾರತ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರಪತಿಗಳಿಗೆ ವಿಶೇಷ ಭಾಷಣ ಕುರಿತಂತೆ ಒಳಗೊಂಡಿದೆ? 87ನೇ ಅನುಚ್ಛೇದ. ಭಾರತ ಸಂವಿಧಾನ ಯಾವ ಅನುಸೂಚಿಯು ಪಂಚಾಯಿತಿಗಳ ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿ ಒಳಗೊಂಡಿದೆ? ಅನುಸೂಚಿ 11. ತುರ್ತು ಪರಿಸ್ಥಿತಿಯ ಘೋಷಣೆಯಾದಾಗ ಲೋಕಸಭೆಯ ಅವಧಿಯನ್ನು ಈ ಸಮಯದವರೆಗೆ ವಿಸ್ತರಿಸಿ ಮುಂದೂಡಬಹುದು. ಒಂದು ಸಮಯದಲ್ಲಿ 1 ವರ್ಷ. ಭಾರತ ರಾಷ್ಟ್ರಪತಿಯವರು ರಾಜೀನಾಮೆ ಕೊಡಬೇಕಾದರೆ
ಯಾರಿಗೆ ಕೊಡುತ್ತಾರೆ? ಉಪರಾಷ್ಟ್ರಪತಿ. ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲ ರಚನೆಯಾಗಿಲ್ಲ? ಪ್ರೆಸಿಡೆನ್ಸಿಯಲ್ ಸರ್ಕಾರ. ಭಾರತ ಸಂವಿಧಾನ ಗಣರಾಜ್ಯ ಕಾರಣ ಯಾವುದೇ ಆನುವಂಶಿಕ ಅಂಶಗಳನ್ನು ಹೊಂದಿಲ್ಲ. ಭಾರತ ಸರ್ಕಾರದ ಮೊದಲನೇ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್. ಜಾರಿಗೊಳಿಸುವ ಮೂಲಭೂತ ಹಕ್ಕುಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ ನೀಡಬಹುದು. ರಿಟ್. ರಾಜ್ಯ ವಿಶ್ವವಿದ್ಯಾಲಯಗಳ ಚಾನ್ಸಲರ್ ಯಾರಿರುತ್ತಾರೆ? ಗವರ್ನರ್. ಯಾವ ದಿನವನ್ನು ರಾಷ್ಟ್ರೀಯ ಮತದಾರ ದಿನ ಎಂದು ಕರೆಯುತ್ತಾರೆ? ಜನವರಿ 25. ಇವುಗಳಲ್ಲಿ ಯಾವುದು ಭಾರತ ರಾಜ್ಯ ಲಾಂಛನ ಕಾಣುವುದಿಲ್ಲ? ಹುಲಿ. ಸಂವಿಧಾನ ತಿದ್ದುಪಡಿ ರಾಜನೀತಿ ನಿರ್ದೇಶಕ ತತ್ವಗಳಿಗೆ, ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಆದ್ಯತೆ ಕೊಟ್ಟಿತು. 42ನೇ ತಿದ್ದುಪಡಿ. ಯಾವ ವರ್ಷದಲ್ಲಿ ಗೋವಾ ಪೂರ್ಣ ರಾಜ್ಯತ್ವ ಹೊಂದಿತು? 1987. ಭಾರತ ಸಂವಿಧಾನದ ಮೂಲ ರಚನಾ ಸಿದ್ಧಾಂತವನ್ನು ಮೊದಲು ರೂಪಿಸಲಾಯಿತು. ಕೇಶವಾನಂದ ಭಾರತಿ ಪ್ರಕರಣ ಮತ್ತು ಕೇರಳ ರಾಜ್ಯ. MPLADS ಮುಖ್ಯವಾಗಿ ಸಂಬಂಧ ಹೊಂದಿದೆ. ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಶಿಫಾರಸು ಮಾಡಲು ಸಂಸದರ ವಿಲೇವಾರಿಯಲ್ಲಿ ಲಭ್ಯವಿರುವ ಹಣ. ಲೋಕಸಭೆಯ ಮೊದಲ ಅವಿಶ್ವಾಸ ನಿರ್ಣಯವನ್ನು ಯಾವ ವರ್ಷದಲ್ಲಿ ಮಂಡಿಸಲಾಯಿತು? 1963. ಯಾರ ಶಿಫಾರಸನ್ನು ಹೊರತುಪಡಿಸಿ ಅನುದಾನಕ್ಕಾಗಿ ಯಾವುದೇ ಬೇಡಿಕೆಯನ್ನು ಮಾಡಲಾಗುವುದಿಲ್ಲ? ರಾಷ್ಟ್ರಪತಿ. ರಾಜ್ಯಗಳ ರಾಜ್ಯಪಾಲರು ಹೊರಡಿಸಿದ ಆ ಸುಗ್ರೀವಾಜ್ಞೆಯು ಯಾರ ಅನುಮೋದನೆಗೆ ಒಳಪಟ್ಟಿರುತ್ತದೆ? ರಾಜ್ಯ ವಿಧಾನಸಭೆ. ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಭಾರತದ ಅಟಾರ್ನಿ ಜನರಲ್. ಈ ಕೆಳಗಿನ ಯಾವುದು ರಾಷ್ಟ್ರೀಯ ಮತದಾರ ದಿನ ಎಂದು ಆಚರಿಸುತ್ತದೆ? 25 ಜನವರಿ. ಈ ಕೆಳಗಿನ ಯಾವುದು ಸಂಸತ್ತಿನ ಕಾರ್ಯವಿಧಾನಗಳಲ್ಲಿ ಶೂನ್ಯ ಗಂಟೆ ಎಂದು ಸೂಚಿಸುತ್ತದೆ? ಪ್ರತಿ ಗಂಟೆಯ ನಂತರದ ಗಂಟೆ. ಯಾರ ಭಾಷಾವಾರು ರಾಜ್ಯದ ಮಾನ್ಯತೆಗೆ ಶಿಫಾರಸು ಮಾಡಿದ ರಾಜ್ಯ ಮರುಸಂಘಟನೆ ಆಯೋಗದ ಸದಸ್ಯರಲ್ಲ? ಪಟ್ಟಾಭಿ ಸೀತಾರಾಮಯ್ಯ. ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಭಾರತ ಸಂವಿಧಾನದ ಯಾವ ತಿದ್ದುಪಡಿ ಕನಿಷ್ಠ ಮತದಾನ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಿತು? 61ನೇ ತಿದ್ದುಪಡಿ. ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ರಾಜ್ಯವನ್ನು ವ್ಯಾಖ್ಯಾನಿಸುತ್ತದೆ? ಆರ್ಟಿಕಲ್ 12. ಆಹಾರ ಸರಪಳಿಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ಉತ್ಪಾದಕ ಎಂದು ಪರಿಗಣಿಸಲಾಗುತ್ತದೆ? ಆಟೋಟ್ರೋಫ್ಸ್, ಸ್ವಪೋಷಕರು. ರೆಡ್ ಡಾಟಾ ಬುಕ್ ಅನ್ನು ಯಾರು ಪ್ರಕಟಿಸಿದ್ದಾರೆ? ರಾಜ್ಯ ವಿಧಾನಸಭೆ. ಈ ಕೆಳಗಿನ ಯಾವುದು ಭಾರತ ರಾಷ್ಟ್ರೀಯ ಜಲವಾಸಿ ಪ್ರಾಣಿ? ಗ್ಯಾಂಗ್ಟೆಕ್ ಡಾಲ್ಫಿನ್. ಕೆಳಗಿನ ಯಾವುದು ಜೀವ ವೈವಿಧ್ಯ ಹಾಟ್ಸ್ಪಾಟ್ ಪರಿಕಲ್ಪನೆ ನೀಡಿದವರು ಯಾರು? ನಾರ್ಮನ್ ಮೈಯರ್ಸ್. ಕೆಳಗಿನ ಯಾವುದು ಶೀತ ಪ್ರವಾಹ? ಪೆರು ಹಂಬೋಲ್ಟ್ ಕರೆಂಟ್. ಪೊಲಿಟಿಕಲ್ ಸಂಬಂಧಿಸಿದ ಪ್ರಶ್ನೋತ್ತರ ಮುಕ್ತಾಯ.